भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रीमच्छङ्करभगवत्पूज्यपादसद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अथीः भगवो कस्मिन् काले अदना निरवयवस्य अಲ್ಲ कस्मिन् काले ಮನಶ್ರೇಷ್ಠಾನಿ ಇಂದ್ರಿಯಾಣಿ ಕರುಷತಿ ಇಂದ್ರು ಮನಸ್ಸನ್ನೇ ಆರನೆಯದನ್ನಾಗಿ ಉಳ್ಳಂತಹ ಇಂದ್ರಿಯಗಳನ್ನ ಹೇಳ್ಕೊಳ್ತಾನೆ. ಯಾವಾಗ ಹೇಳ್ಕೊಳ್ತಾನೆ ಅಂತ ಕೇಳಿದ್ರೆ ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿವಾಶಯಾತ್ शरीरं यदवाप्नोति यच्चाप्युत्क्रामतीश्वरः गृहीत्वैतानि संयाति वायुर्गन्धानिवाशयात्। शरीरं यत् अवाप्नोति यत् च अपि उत्क्रामति ಯಾವ ಸಂಧಿ ಚ ಅಪಿ ಯಾವ ಸಂಧಿ ಅಪಿ ಉತ್ಕ್ರಾಮತಿ ಯಾವ ಸಂಧಿ चापि ಸವರ್ಣದೀರ್ಘ ಸಂಧಿ ಅಪಿ ಉತ್ಕ್ರಾಮತೆ ಎಂಡ್ ಸಂಧಿ. ಹಾ ಉತ್ಕ್ರಾಮತಿ ಈಶ್ವರ ಅದ ಸವರ್ಣ उत्क्रामति ईश्वरः गृहीत्वा एतानि ಯಾವುದು वृद्धि संयाति वायुर्गन्धनिवासः वायुः गन्धान् इव अशयात् आशयात्। ಮಾಡಿ ನಾಲ್ಕು ತಪ್ಪ ಮೇಲೆ ಮಾಡಿ ಅಯ್ಯೋ ಅಪದ್ಯಕ್ಕೆ ಏನಪ್ಪಡೆ ಅಂದ್ರೆ ಬಾಯಿ ಬಂದಾಗ ಹೇಳೋದು ಅಂತ. ಬಾಯಿ ಬಂದಾಗ ಹೇಳೋದು ಅಪದ್ಯಕ್ಕೆ ಇದು ಅಪ್ಪಳೆ ಅಂತ. ಯದಾ ಶರೀರಂ ಅವಾಪ್ನೋತಿ ಇನ್ನು ಶರೀರ ಅಂತ ಯಾವಾಗ ಈ ಜೀವನು ಶರೀರ ಬಿಟ್ಟು ಇನ್ನೊಂದು ಶರೀರವನ್ನು ಪಡ್ಕೊಳ್ಬೇಕು ಅಂತ ಅನ್ಕೊಳ್ತಾನೋ ಹಾಗೆ ಅದೇ ಈ ಕಡೆಯಿಂದ ಹೆಚ್ಚಾಪಿ ಉತ್ಕ್ರಾಮತಿ ಈ ದೇಹ ಬಿಟ್ಟು ತೆರಳುತ್ತಾನೋ ಈ ದೇಹವನ್ನು ಬಿಟ್ಟು ತೆರಳಿ ಇನ್ನೊಂದು ದೇಹವನ್ನು ತಗೋಬೇಕು ಅಂತ ಯಾವಾಗ ಅಂದ್ಕೊಳ್ತಾನೋ ಅವಾಗ ಹೇಳ್ಕೊಳ್ತಾನೆ ಅಂತ ಇದ್ದಾರೆ. ಇಂದ್ರಿಯಾಣಿ ಕರುಷತಿ ಅಂತ ಅಂದರೆ ಮನಶ್ರೇಷ್ಠಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರುಷತಿ ಅಂತ ಹಿಂದಿನ ಶ್ಲೋಕದ ಉತ್ತರಾರ್ಧ. ಮನಸ್ಸನ್ನೇ ಆರನೆಯ ಇಂದ್ರಿಯವನ್ನಾಗಿ ಉಳ್ಳಂತಹ ಇಂದ್ರಿಯಗಳನ್ನ ಜೀವ ಹೇಳ್ಕೊಳ್ತಾನೆ ಅಂತಂದ್ರಲ್ಲ. ಯಾವಾಗ ಹೇಳ್ಕೊಳ್ತಾನೆ ಅಂದರೆ ಯಾವಾಗ ಇನ್ನೊಂದು ಶರೀರ ಪಡ್ಕೋಬೇಕು ಅಂತಾನೋ ಈ ದೇಹವನ್ನು ಬಿಡಬೇಕು ಅಂತ ಅಂದ್ಕೊಳ್ತಾನೋ ಆಗ ಹೇಳ್ಕೊಳ್ತಾನೆ. ಏನು ಹೇಗೆ ಹೇಳ್ಕೊಳ್ತಾನೆ? ಏತಾನಿ ಸಂಜ್ಞಾ ಗೃಹೀತ್ವ ಇವುಗಳೆಲ್ಲವನ್ನು ವೇಂಡಿಂಗ್ ಮಾಡಿಕೊಂಡು ಅಂದರೆ ಸೂಕ್ಷ್ಮ ರೂಪವನ್ನು ತನ್ನಲ್ಲಿ ಅಡಗಿಸ್ಕೊಂಡು ಅಂತ ಗೃಹೀತ್ವ ತೆಗೆದುಕೊಂಡು ಅಂದರೆ ಈ ಗೋಳಕ ತಗೊಂಡು ಹೋಗಲ್ಲ. ದೃಕ್ಶಕ್ತಿ, ಶ್ರವಣ ಶಕ್ತಿ, ಘ್ರಾಣ ಶಕ್ತಿ ಎಲ್ಲ ಇಂದ್ರಿಯ ಶಕ್ತಿಗಳನ್ನು ಮನಸ್ಸನ್ನು ಪ್ರಾಣ ಎಲ್ಲವನ್ನು ಸಪ್ತದಶಕಂ ಲಿಂಗಂ ಅಂತಲ್ಲ. ಪಂಚ ಕರ್ಮೇಂದ್ರಿಯ ಶಕ್ತಿ, ಪಂಚ ಜ್ಞಾನೇಂದ್ರಿಯ ಶಕ್ತಿ, ಪಂಚ ಪ್ರಾಣಾಪಾನ ಶಕ್ತಿ, ಮನಸ್ಸು, ಬುದ್ಧಿ ಇಷ್ಟನ್ನು ವೇಂಡಿಂಗ್ ಮಾಡಿಕೊಂಡು ಸೂಕ್ಷ್ಮವಾಗಿ ಇಟ್ಕೊಂಡು ಈ ಜೀವಪ್ಪ ಆ ಮನೋಕೃತೇನ ಮನೋರೂಪವಾಗಿರ್ತಕ್ಕಂಥ ಸಂಕಲ್ಪದಂತೆ ಅವನು ಹೊರಟೋಗ್ತಾನೆ. ಯಾವ ರೀತಿ ಇದು ದೃಷ್ಟಾಂತ. ವಾಯು ಗಂಧ ಇವ ಆಶಯ. ಆಶಯ ಅಂದರೆ ಪುಷ್ಪಾದಿ ಸ್ಥಾನ. ಅವನು ಚೆನ್ನಾಗಿ ಹೂ ಬಿಟ್ಟಂತಹ ಒಂದು ಮರದಿಂದ ಜಾಗದಿಂದ ಒಳ್ಳೆ ಸುವಾಸನೆಯಿಂದ ಕೂಡಿದ್ದಾಗಿರುವ ಹೂವು, ಆ ಹೂವಿನಿಂದ ತುಂಬೋಗಿರೋ ಮರ. ಅಲ್ಲಿ ಕಡೆಯಿಂದ ಗಾಳಿ ಬೀಸಿದರೆ ಅಲ್ಲಿ ಪಾರ್ಕಲ್ಲಿ ಒಂದು ಕಡೆ ಬೆಂಚ್ ಮೇಲೆ ಕೂತಂಥವರಿಗೆ ಆ ಕಡೆಯಿಂದ ಗಾಳಿ ಬೀಸಿದಾಗ ಕಂಪಾದ ವಾಸನೆ ಏನು ವಾಸನೆ ಬರ್ತಾ ಇದ್ದೀರಿ. ಆ ಕಡೆಯಿಂದ ಗಾಳಿ ಬೀಸಿದರೆ ಆ ಮರದಲ್ಲಿರುವ ಹೂವುಗಳ ಜಾಗದಿಂದ ಗಂಧವನ್ನು ವಾಯು ಹೇಗೆ ತಗೊಂಡ್ಬರ್ತಾನೋ ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾತ್ ಗಂಧೋ ವಾತಿ ಏವಂ ಪುಣ್ಯಸ್ಯ ಕರ್ಮಣೋ ದೂರಾತ್ ಇದನ್ನೇ ವಾಯುಗಂಧ. ಪುಷ್ಪ ಆಶಯನ ಹೂವೇ ಮುಂತಾದ ಜಾಗಕ್ಕೆ ಆಶಯ ಅಂತ. ಹೂವೇ ಮುಂತಾದ ಜಾಗದಿಂದ ವಾಸನೆಯನ್ನ ವಾಯು ಯಾವ ರೀತಿ ತಗೊಂಡು ಹೋಗ್ತಾನೋ ಆ ರೀತಿ ಈ ಜೀವಪ್ಪ ಈ ದೇಹದಿಂದ ಇಲ್ಲಿರತಕ್ಕಂತಹ ಇಂದ್ರಿಯಗಳನ್ನು, ಕರ್ಮೇಂದ್ರಿಯ ಜ್ಞಾನೇಂದ್ರಿಯವನ್ನು, ಪ್ರಾಣಾದಿಗಳನ್ನು, ಮನಸ್ಸನ್ನು ಎಲ್ಲವನ್ನು ತಗೊಂಡು ಹೋಗ್ತಾನೆ. ಹೇಳಿಮ್ಮ.
ಮುಂಚಿನ ವರ್ಷಂದು ಕೇಳ್ಬೋದಾ? ಆಮೇಲೆ ಕೇಳಲ್ಲ. ಹೇಳಿ. ಮಮೈವಾಂಶೋ ಜೀವಲೋಕೆ ನಿನ್ನೆ ಪಾಠ ಆಯ್ತಲ್ಲ, ಒಂದ್ ಕೇಳ್ಬೋದಾ? ಆಮೇಲೆ ಕೇಳ ಅಂದ್ರೆ ಆಮೇಲೆ ಕೇಳಿ. ಅಲ್ಲ, ಅದ್ರಲ್ಲಿ ಮಮೈವಾಂಶೋ ಜೀವಲೋಕೆ ಅಂದ್ರೆ ನಂದು ಒಂದು ಭಾಗ ಅಂತ ಬರುತ್ತಲ್ವಾ, ಅದೇನು ವಿಶಿಷ್ಟ ಅದ್ವೈತ ತರ ಆಗುತ್ತಾ ಅಂತ ಕ್ವೆಶನ್. ನೆನ್ನೆ ನೀವು ಕೇಳ್ಬೇಕಾಯ್ತು. ಮಮೈವ ಅಂತ ಅವಧಾನ ಮಾಡಿದ್ದೇನೆ. ಮಮ ಅಂಶ ಏವ ಅಲ್ಲ, ನನ್ನ ಅಂಶವೇ ಅಂತಿಲ್ಲ. ಮಮೈವ ಅಂಶ ನಾನೇ ಅಲ್ಲಿ ಒಂದು ರೂಪ ಜೀವ ತೋರ್ತಾ ಇದ್ದೀನಿ. ಮಹಾಕಾಶ ಘಟಾಕಾಶವು ನನ್ನ ಅಂಶ ಅಂದ್ರೆ ಏನರ್ಥ? ಮಹಾಕಾಶವೇ ಘಟೋಪಾಧಿಯಲ್ಲಿ ಘಟಾಕಾಶ ಅನ್ಸ್ಕೊಂಡ ಹಾಗೇನಿ ಮಮೈವ ಅಂಶ ಜೀವ ಅಂತಂದ. ಮಮ ಅಂಶ ಏವ ನನ್ನ ಅಂಶ ಒಂದು ಭಾಗ ಅಂತ ತಗೋಬಾರ್ದು. ಏವ ಮುಂದಕ್ಕೆ ಹಾಕ್ಬಾರ್ದು. ಪರಮಾತ್ಮ ಹೇಗೆ ಹೇಳಿದಾನೋ ಹಾಗೆ ತಗೋಬೇಕು. ಮಮೈವ ಅಂಶ ಅಂದ್ರೆ ಹೊರತು ಮಮ್ಮ ಅಂಶ ಏವ ಅಂದಿಲ್ಲ. ನನ್ನ ಅಂಶವೇ ಅಂತ ಹೇಳಿಲ್ಲ, ನನ್ನದೇ ಎಂದು ಸ್ಟ್ರೆಸ್ ಮಾಡ್ದ. ನೆನ್ನೆ ನೀ ಪಾಠಕ್ಕೆ ಬರ್ಬೇಕಾಯ್ತು. ನಿನ್ನೆ ಮೈಸೂರು ಹೋಗಿದ್ದೀನಿ, ಕಾರ್ ತಗೊಂಡು ಚೆನ್ನಾಗಿತ್ತು, ಪಿಕ್ನಿಕ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಆಗ ಡ್ಯಾಮ್ KRS ಡ್ಯಾಮ್ ನೋಡ್ಕೊಂಡು ಎಲ್ಲ ಏನೇನು ಮಾಡ್ತೀನಿ ಮಾಡ್ರಿ. ಏತಾನಿ ಗೃಹಿ ಎಲ್ಲವನ್ನು ತೆಗೆದುಕೊಂಡು ಹೊರಟು ಹೋಗ್ತಾನೆ. ಆಮೇಲೆ ಇದ್ರಲ್ಲಿ ಬಾಡಿ ಸತ್ ಮೇಲೆ ಅದೇ ಇದೆಲ್ಲ ಹೋಗುತ್ತೆ ಅಂತಿದಲ್ಲ, ಜ್ಞಾನ, ಕರ್ಮೇಂದ್ರಿಯ, ಪ್ರಾಣ, ಮನಸ್ಸು, ಸೂಕ್ಷ್ಮಾಂಶ ಜೀವನ ಸೇರ್ಕೊಂಡು ಹೋಗುತ್ತೆ. ನಾವು ಕನಸಿಗೆ ಹೋಗುವಾಗ ಹೋಗ್ತಾನೆ. ಕನಸಿಗೆ ಹೇಗೆ ಹೋಗ್ತೀವೋ ಹಾಗೆ ಜನ್ಮಾಂತರಕ್ಕೆ ಹೋಗ್ತಾನೆ. ಹೋಗಿ ಎಲ್ಲ ಹೋಗುತ್ತೆ ಅದೆಲ್ಲ ಒಂದು ದೇವರ ಹತ್ರ ಮತ್ತೆ ವಾಪಸ್. ಅದು ಕಾಸ್ಮಿಕ್ ಡೈಟೀಸ್ ಅಂತಾರಲ್ಲ, ಅವೆಲ್ಲ ವಾಪಸ್ ಹಂಗಲ್ಲ. ಕರ್ಮ ಕರ್ಕೊಂಡು ಹೋಗುತ್ತೆ, ಕರ್ಮ ನಿಮಿತ್ತವಾಗಿ ಗತಿ ಆಗುತ್ತೆ. ಸೂರ್ಯ ಅವರು ಮೋಡಕ್ಕೆ ಹೋಗ್ತಾರೆ, ಮೋಡದಲ್ಲಿ ನೀರಿಗೆ ಸೇರ್ಕೊಳ್ತಾರೆ, ಅಲ್ಲಿಂದ ಮಳೆಯಾಗಿ ಬೀಳ್ತಾರೆ, ಮಳೆಯಾಗಿ ಬಿದ್ದು ಧಾನ್ಯ, ಹಣ್ಣು, ತರಕಾರಿ, ಸಸ್ಯ ಸೇರ್ಕೊಳ್ತಾರೆ. ಅಲ್ಲಿಂದ ಆ ತಂದೆ ಶರೀರಕ್ಕೆ ಹೋಗ್ತಾರೆ, ತಂದೆ ಶರೀರದಲ್ಲಿ ರೇತಸ್ಸಾಗಿ ತಾಯಿ ಹೋಗಿ ಬರ್ತಾರೆ. ನನಗೆ ಒಂಥರ ಇಮ್ಯಾಜಿನೇಷನ್ ಹೆಂಗಿದೆ ಅಂದ್ರೆ, ಬರೀ ಮನುಷ್ಯನಿಗೆ ಬೇಕಾಗಿರೋದು ಮುಂದಿನ ಜನ್ಮಕ್ಕೆ ಬರೀ ಕರ್ಮಗಳು ಮಾತ್ರ ಅಲ್ವಾ? ಐ ಮೀನ್ ನೆಕ್ಸ್ಟ್ ಲೈಫ್ ಹೆಂಗಿರುತ್ತೆ ಅನ್ನೋದು ಡೆಸಿಷನ್ ಆಗೋದಕ್ಕೆ ಅವ್ರದ್ದು ಕರ್ಮದ್ದು ಇದು ಅಂತಾರ ಕರ್ಮದ ಸೂಟ್ ಕೇಸ್ ಮಾತ್ರ ಬೇಕು ಅವನ್ಗೆ ಅಲ್ವಾ? ಇವೆಲ್ಲ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಅವೆಲ್ಲ ಎಲ್ಲರಿಗೂ ಇರೋದೇ, ಅದು ಏನ್ ಹೊಸದೇನು ಇಲ್ಲ. ಎಲ್ಲ ಸೂಕ್ಷ್ಮಾಂಶ ಮಾತ್ರ ತಗೊಂಡು ಹೋಗ್ತಾನೆ. ವಾಸನಾ ರೂಪ ಸೂಕ್ಷ್ಮಾಂಶನೂ ಎಲ್ಲ ಸ್ಟ್ಯಾಂಡರ್ಡ್, ಎಲ್ಲ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಅದನ್ನ ತಗೊಂಡು ಹೋಗೋ ಸೂಟ್ ಕೇಸ್ ಅಲ್ಲಿ ಅಂತ ಅಲ್ಲ. ಇವನ ಕರ್ಮಾನುಸಾರ ಎಲ್ಲ ಕಡೆ ಇವಾಗ ಈ ಗಿಡ ಮರ ಬಳ್ಳಿಗಳಲ್ಲಿ ಬಾಯಿ, ಕಣ್ಣು ಎಲ್ಲ ಇಲ್ವೇ ಇಲ್ವಲ್ಲ, ಅಲ್ಲಿ ಕರ್ಮ ನಿಮಿತ್ತ ತೋರ್ಕೊಳ್ಳಲ್ಲ, ಅದೆಲ್ಲ ಸ್ಟಾಪ್ ಆಗತ್ತೆ. ಹೌದು. ಆ ಜೀವನಲ್ಲಿ ಎಲ್ಲ ವಾಸನಾಂಶ ಉಳ್ಕೊಂಡಿರುತ್ತೆ. ಯಾವ ಜಾಗದಲ್ಲಿ ಅದಕ್ಕೆಲ್ಲ ಬಿಟ್ಕೊಳಕ್ ಅವಕಾಶ ಇದೆಯೋ ಅಲ್ಲಿ ಬಿಟ್ಕೊಳತ್ತೆ, ಎಲ್ಲಿ ಬಿಟ್ಕೊಳಕ್ ಅವಕಾಶ ಇಲ್ಲೋ ಅಲ್ಲೆಲ್ಲ ತಡೆಯಾಗತ್ತೆ. ಅಲ್ಲ ಗುರುಗಳೇ, ಬರೀ ಅವ್ರದ್ದು ಕರ್ಮ ಅಥವಾ ಸಂಸ್ಕಾರ ತಡೆ ಆಗುತ್ತೆ, ಅವ್ರದ್ದು ಕಣ್ಣಿನ ಏನಂತಾರೆ ಕಾಣೋ ಅಲ್ಲ, ಕಾಣೋದು ಗೋಳಕಕ್ಕೆ ಬಂದ್ಮೇಲೆ ಕಾಣೋದು, ಶಕ್ತಿ ಕಾಣೋದು ಅಂತಿಲ್ಲ. ಆ ಶಕ್ತಿ ಇದೆಯಲ್ಲ, ಎನರ್ಜಿ ಅನ್ನೋದು ಅಂತೀವಲ್ಲ, ಇಂದು ಶಕ್ತಿ, ಅದು ಜೀವನ, ಅದು ಮನೋರೂಪ. ಅದು ಮನೋರೂಪದಲ್ಲಿ ಜೀವನಲ್ಲಿ ಅಡಗಿರುತ್ತೆ. ಅದು ಕರ್ಮ ನಿಮಿತ್ತ ಸೇರ್ಕೊಂಡಿರುತ್ತೆ. ಆ ಕರ್ಮದ ನಿಮಿತ್ತವಾಗಿ ಜೀವ ಹೋಗ್ತಾನಲ್ಲ, ಎಲ್ಲಿಗೆ ಕರ್ಮ ಕರ್ಕೊಂಡು ಹೋಗುತ್ತೋ ಅಲ್ಲಿ ಹುಟ್ಟಿದ ಮೇಲೆ ಮತ್ತೆಲ್ಲ ಬಿಟ್ಕೊಳ್ತಾನೆ. ಈಗ ಪ್ರಾಣಿ ಅದು ಮರ ಹಂಗೇನಾದ್ರು ಹುಟ್ಕೊಂಡ್ರೆ ಅದು ಬಿಟ್ಕೊಳಲ್ಲ ಅಂತೀರಾ? ಬಿಟ್ಕೊಳಲ್ಲ. ಅಲ್ಲಿ ಯಾವ ಪ್ರಾಣವನ್ನು ಬಿಟ್ಕೊಳತ್ತೆ, ಅದಕ್ಕೆ ಫೀಲಿಂಗ್ ಒಂದಾಗುತ್ತೆ, ಅದು ಇರುತ್ತೆ ಅಷ್ಟೇ. ಇನ್ ಬಾಕಿ ಅಲ್ಲ ಗುರುಗಳೇ, ಇವೆಲ್ಲ ಇದಕ್ಕೆಲ್ಲ ಒಬ್ಬರು ದೇವರು ಇರ್ತಾರಲ್ವಾ? ಅಂದ್ರೆ ಅಗ್ನಿ ಒಂದಕ್ಕೆ ಹಂಗೇನೇನೋ ದೇವರು ಇದಾರಲ್ವಾ ಒಂದೊಂದಕ್ಕೆ? ಅದು ಅಭಿಮಾನಿ ದೇವತೆಗಳು, ಅವ್ರು ಏನು ಮಾಡಲ್ಲ, ಅವ್ರು ಅನುಗ್ರಹ ಮಾಡೋದಷ್ಟೇ. ಅದು ಅಭಿಮಾನಿ ದೇವತನ ಹತ್ರ ಮತ್ತೆ ವಾಪಸ್ ಹೋಗ್ಬಿಡುತ್ತೆ. ಹೋಗತ್ತೇನೋ, ಈ ಅನುಗ್ರಹ ಮಾಡೋದು ನಿಲ್ಲೋದನ್ನೇ ಹೋಗುತ್ತೆ ಅಂತ ಕಲ್ಪನೆ ಮಾಡ್ತಾರೆ. ಹೋಗತ್ತೆ ಅಂತ ಬರುತ್ತೆ ಇಲ್ಲ. ಇದು ಕರ್ಮ ನಿಮಿತ್ತವಾಗಿ ಆಕ್ಟಿವೇಟ್ ಆದ್ರೆ ದೇವತೆಗಳು ಅದಕ್ಕೆ ಸಪೋರ್ಟ್ ಆಗಿ ಅನುಗ್ರಹ ಮಾಡ್ತಾ ಇರ್ತಾರೆ, ಕೆಲಸ ಮಾಡ್ತಾ ಇರುತ್ತೆ. ಸೂರ್ಯ ನಮ್ಮ ಕಣ್ಣಿಗೆ ಅನುಗ್ರಹ ಮಾಡ್ತಾನೆ ಅಂದ್ರೇನೋ, ನಮ್ಮ ಕರ್ಮ ನಿಮಿತ್ತವಾಗಿ ಚಕ್ಷುರಿಂದ್ರಿಯ ಸರಿಯಾಗಿ ವ್ಯಾಪಾರ ಮಾಡ್ತಿದ್ರೆ ಅದಕ್ಕೆ ನೋಡುವಂತಹ ಒಂದು ಬೆಳಕು ಹೊರಗಡೆಯಿಂದ ಭೌತಿಕವಾಗಿ, ಒಳಗಡೆಯಿಂದ ಅನುಗ್ರಹ ಶಕ್ತಿ ಮಾಡ್ತಾನೆ ಶಾಸ್ತ್ರ ದೃಷ್ಟಿ. ಆದ್ರೆ ಕರ್ಮ ಮುಗಿದು ಕೂಡಲೇನೆ ಸೂರ್ಯ ಅಲ್ಲೇ ಇದ್ರು ಕೂಡ ವ್ಯಾಪಾರ ಆಗ ಅನುಗ್ರಹ ನಿಂತೋಗಿರುತ್ತೆ ಹೊರತು ಸೂರ್ಯ ಏನು ಈ ಹಿಂದೆ ಏನು ಸುಮ್ಮನೆ ಹೋಗಿ ಸೇರ್ಕೊಳ್ಳಲ್ಲ. ನಾನು ಹಂಗೆ ಅರ್ಥ ಮಾಡ್ಕೊಂಡಿರೋದು. ಅಲ್ಲೆಲ್ಲ ಹೋಗಿ ಸೇರ್ಕೊಳ್ಳೋದು, ಎಲ್ಲೂ ಹೋಗಲ್ಲ ಅದು, ಯಾವ ಅಲ್ಲೆಲ್ಲ ಅದು ಸ್ಟಾಪ್ ಆಗುತ್ತೆ, ವ್ಯಾಪಾರ ನಿಂತೋಗುತ್ತೆ. ದೇವತೆಗಳು ಸಮಷ್ಟಿಗಳು, ವ್ಯಾಪಕಗಳು ಎಲ್ಲ ಕಡೆ ಇದ್ದಾರೆ. ಅದು ಆಯಾ ಕರ್ಮ ನಿಮಿತ್ತವಾಗಿ ಜೀವ ದೇಹ ತೆಗೆದುಕೊಂಡ್ಲೇನೆ ಅದು ಆಕ್ಟಿವೇಟ್ ಆಗ್ಕೊಳ್ಳೆ ದೇವತೆಗಳು ಅನುಗ್ರಹ ಮಾಡೋ ಶುರು ಮಾಡ್ತಾರೆ. ಅದು ಆಕ್ಟಿವೇಟ್ ಆಗಲಿಲ್ಲ ಅಂದ್ರೆ ದೇವತೆಗಳು ಅನುಗ್ರಹ ಮಾಡೋಲ್ಲ.
ಸೊ ಓಕೆ, ಆ ಸೂಕ್ಷ್ಮ ಮಾತ್ರ ಹಂಗೆ ಇರುತ್ತೆ, ಅದು ಆಕ್ಟಿವೇಟ್ ಇನ್ನೊಂದು ಕರೆಕ್ಟ್ ಇದು ಸಿಕ್ಕಿದಾಗ ಆಕ್ಟಿವೇಟ್ ಆಗುತ್ತೆ ಅಂತ ಅಷ್ಟೇ, ಆಕ್ಟಿವೇಟ್ ಆಗುತ್ತೆ. ಅದು ಒಂದೊಂದು ಜನ್ಮಕ್ಕೂ ಕರ್ಮ ನಿಮಿತ್ತ ಹೋಗಿ ಹುಟ್ಟಿದಾಗ ಆ ಜನ್ಮದಲ್ಲಿ ಯಾವ ರೀತಿ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಇರುತ್ತೋ ತಕ್ಕಾಗಿ ವ್ಯಾಪಾರ ಮಾಡ್ತಾನೆ, ಅದಕ್ಕಾಗಿ ಆಕ್ಟಿವೇಟ್ ಆಗುತ್ತೆ. ದೇವತಾನುಗ್ರಹ ಹಾಗೆ ಇರುತ್ತೆ. ದೇವತೆಗಳಿಗೆ ಯಾರ ಮೇಲೂ ರಾಗವೂ ಇಲ್ಲ, ದ್ವೇಷವೂ ಇಲ್ಲ, ಯಾರು ಮಾಡಬೇಕು ಮಾಡಬಾರ್ದು ಅಂತಿಲ್ಲ. ಹುಟ್ಕುರುನಾದವನಿಗೆ ಆದಿತ್ಯನ ಅನುಗ್ರಹ ಇರಲ್ಲ, ಕಣ್ಣುಳ್ಳವರಿಗೆ ಆಯ್ತಿನ ಅನುಗ್ರಹ ಇದಕ್ಕೆ ನೋಡ್ತಾ ಇರ್ತಾರೆ. ಅದು ಆಯ್ತಿನ ಅನುಗ್ರಹ ವಿಶೇಷವಾಗಿ ಆಗೋದಲ್ಲ, ತಾನಾಗೆ ಇರೋದನ್ನೇ ಅನುವಾದ ಮಾಡ್ತಾ ಇದೆ. ದಿಗ್ದೇವತೆ ಅನುಗ್ರಹ ಅನ್ನೋದು ಬಂದೇನಪ್ಪ ನಾನು ನಿಂಗೆ ಅನುಗ್ರಹ ಮಾಡ್ತಿದ್ದೀನಿ, ದಿಗ್ದೇವತೆ ಹಾಗಲ್ಲ. ಚಕ್ಷುರಿಂದ ಶ್ರೋತೆಯಿಂದ ಉಳ್ಳವನಾದ ಕೂಡಲೇ ದಿಗ್ದೇವತೆ ಅನುಗ್ರಹ ಕಿವಿ ಕೆಲಸ ಶುರು ಆಗುತ್ತೆ ಅಷ್ಟೇ. ನನಗೆ ಯಾತಕ್ಕೋ ಬರೀ ಆ ಸೂಟ್ ಕೇಸ್ ತಗೊಂಡು ಹೋಗೋ ಅದು ಸತ್ತ ಮೇಲೆ ಅದೇನ್ ಹೋಗುತ್ತೆ ಅಂದ್ರೆ ಬರೀ ಅವ್ರದ್ದು ಕರ್ಮಗಳು ಮಾತ್ರ ಹೋಗ್ಬೇಕು, ಪುಣ್ಯ ಪಾಪ ಅದರಿಂದ ಡಿಸೈಡ್ ಆಗುತ್ತೆ. ಈ ಸೂಕ್ಷ್ಮದೆಲ್ಲ ಸ್ಟ್ಯಾಂಡರ್ಡ್, ಎಲ್ಲರಲ್ಲೂ ಸ್ಟ್ಯಾಂಡರ್ಡ್, ಅದನ್ನ ಯಾಕೆ ತಗೊಂಡೋಗ್ಬೇಕು ಅಂತ ನನ್ಗೆ ಮನಸ್ಸಲ್ಲಿ ತಗೊಂಡೋಗೋದು ಆ ವಾಸನಾಮಯವಾದಂತಹ ಆ ಇಂದ್ರಿಯ ಶಕ್ತಿ ಮನಸ್ಸಲ್ಲಿ ಅಡಗಿರುತ್ತೆ, ಅದನ್ನೇ ತಗೊಂಡು ಹೋಗೋದು ಅಂತೀವಿ ನಾವು. ವಾಸನಾಮಯವಾಗಿ ಹೋಗೋದು ಜೀವ, ವಾಸನಾಮಯವಾಗಿ ಹೋಗ್ತಾ ಇದ್ದ ಕನಸಿಗೆ ಹೋಗುವಾಗೆ ಹೋಗ್ತಾನೆ ಜನ್ಮಾಂತರಕ್ಕೆ. ಆ ವಾಸನಾಮಯ ಮನಸ್ಸಿನಲ್ಲಿ ಎಲ್ಲ ಕರ್ಣಶಕ್ತಿ ಇಂದ್ರಿಯ ಶಕ್ತಿ ಎಲ್ಲ ಅಡಗಿರುತ್ತೆ, ಅದನ್ನೇ ತಗೊಂಡು ಹೋಗ್ತಾನೆ ನಾವು ಅಂತೀವಿ ಅಷ್ಟೇ. ಯಾವಾಗ ಭೌತಿಕ ಅಲ್ಲ, ಮೂರ್ತ ವಸ್ತು ಅಲ್ಲ, ಅದನ್ನು ಸ್ಥೂಲ ವಸ್ತು ಅವಯವವುಳ್ಳದ್ದಲ್ಲ. ಎಲ್ಲ ವಾಸನಾ ರೂಪ, ಭಾವನಾ ರೂಪ, ಪ್ರತ್ಯಯ ರೂಪ ಅದಲ್ಲ. ಯಚ್ಚಾಪಿ ಯದಾಪಿ ಯದಾ ಚಾಪಿ ಉತ್ಕ್ರಾಮತಿ ಈಶ್ವರಃ ದೇಹಾದಿ ಸಂಘಾತ ಸ್ವಾಮಿ. ಈಶ್ವರಃ ದೇಹಾದಿ ಸಂಘಾತ ಸ್ವಾಮಿ. ಜೀವಃ ತದಾಕರ್ಷತಿ ಇತಿ ಶ್ಲೋಕಸ್ಯ ದ್ವಿತೀಯಪಾದಃ ಅರ್ಥವಶಾತ್ ಪ್ರಾಥಮ್ಯೇನ ಸಂಬಧ್ಯತೆ. ದ್ವಿತೀಯಪಾದಃ ಅರ್ಥವಶಾತ್ ಪ್ರಾಥಮ್ಯೇನ ಸಂಬಧ್ಯತೆ. ಯಾವಾಗ ಇಲ್ಲಿಂದ ಉತ್ಕ್ರಮಣ ಮಾಡ್ತಾನೋ, ಉತ್ಕ್ರಮಣ ಆಗೋದನ್ನು ದೇಹ ಬಿಟ್ಟು ಹೋಗೋದು, ಉತ್ತಿದ್ರೆ ಮೇಲಕ್ಕೆ ಕ್ರಮಣ ಅಂದ್ರೆ ಹೋಗೋದು, ದೇಹ ಬಿಟ್ಟು ಮೇಲಕ್ಕೆ ಹೋಗೋದು. ಈಶ್ವರನಂದ್ರೆ ದೇಹಕ್ಕೆ ಕೇಳಿ. ನೀವು ಕನ್ಸು ಅಂತ ಹೇಳ್ತಾ ಇದೀರಾ, ಕನ್ಸು ಇಲ್ಲ ಆಗಲ್ಲ ಅಲ್ವಾ? ಕನ್ಸು ಅಂದ್ರೆ ನಾವೇನು ಬಿಟ್ಟೋಗಲ್ಲ ಕನ್ಸಲ್ಲಿ. ಅಲ್ಲ ಬಿಟ್ಟು ಅರಿವಿರಲ್ವ, ಎಚ್ಚರದ ದೇಹೇಂದ್ರ ಮನೋಬುದ್ಧಿ ಅರಿವಿ ಅಂತ ಇರುತ್ತೆ, ಇರಲ್ಲ. ಕನಸಲ್ಲಿ ಇದ್ದಾಗ ದೇಹೇಂದ್ರ ಈ ಎಚ್ಚರದ ದೇಹೇಂದ್ರ ಮನೋಬುದ್ಧಿ ಸಂಬಂಧ ಇರೋದೇ ಇಲ್ಲ. ಶ್ರುತಿ ಕೊಟ್ಟಿದೆ ಕನಸಿನ ದೃಷ್ಟಾಂತ, ನಾನು ಕೊಡ್ತಾ ಇರೋದಲ್ಲ. ಬೃಹದಾರಣ್ಯಕದಲ್ಲಿ ಸ್ವಪ್ನಂ ಸಂಧ್ಯಂ ಸ್ಥಾನಂ ಅಂತ ಶ್ರುತಿ, ಸ್ವಪ್ನವೇ ಸಂಧಿ ಸ್ಥಾನ, ಬಹಿರ್ಲೋಕ ಪರಲೋಕಗಳಿಗೆ. ಕನಸಲ್ಲಿ ಮನ್ಸ ಆ ರಿಲೇಶನ್ಶಿಪ್ ಬಿಟ್ಬಿಟ್ಟಿರುತ್ತೆ, ಹಂಗೆ ಇಲ್ಲೂ ಅದು ಬಿಟ್ಬಿಟ್ಟು ಬೇರೆ ಬಾಡಿ ಹೋಗಿ ಸೇರ್ಕೊಳ್ಳುತ್ತೆ ಅನ್ನೋ ಹಂಗಾರ. ಅಲ್ಲಮ್ಮ, ಕನಸಿನೊಳಗಿದ್ದಾಗ ಬರೀ ಮನಸ್ಸು ನಿಮ್ಗೆ ಇರಲ್ವಲ್ಲ. ಕನಸಿನಲ್ಲಿದ್ದಾಗ ಮನಸ್ಸಿಂದ ಹೋಗಿದ್ರು ಕೂಡ ಮತ್ತೆ ಆ ಮನಸ್ಸು ಅಲ್ಲಿ ಇಂದ್ರಿಯಗಳನ್ನು, ದೇಹವನ್ನು, ವಿಷಯಗಳನ್ನು ಎಲ್ಲವನ್ನು ಸೃಷ್ಟಿ ಮಾಡ್ಕೊಳುತ್ತಲ್ಲ. ಹಾಗೆ ಜನ್ಮಾಂತಕ್ಕೆ ಹೋಗಿ ಎಲ್ಲ ಸೃಷ್ಟಿ ಮಾಡ್ಕೊಳ್ತಾರೆ ಬೀಜರುಗಳು. ಈಶ್ವರ ಅಂದ್ರೆ ದೇಹಾದಿ ಸಂಘಾತಕ್ಕೆ ಒಡೆಯನಾಗಿರುವ ಜೀವನಂ ಇಲ್ಲಿ ಈಶ್ವರ ಅಂತ ಇದ್ದಾರೆ. ಈಶ್ವರ ಅಂದ್ರೆ ಪರಮೇಶ್ವರ ಅಲ್ಲ, ಪರಮಾತ್ಮ ಅಲ್ಲ, ದೇಹಾದಿ ಸಂಘಾತಕ್ಕೆ ಸ್ವಾಮಿಯ ಜೀವ. ಆಗ ಹೇಳ್ಕೊಳ್ತಾನೆ ಅಂತ, ಯಾವಾಗ ದೇಹವನ್ನು ಬಿಟ್ಟು ಹೇಳ್ತಾನೋ ಆಗ ಹೇಳ್ಕೊಳ್ತಾನೆ ಅಂತ ಹೇಳಿ ಶ್ಲೋಕದ 2ನೇ ಪಾದವನ್ನು ಅರ್ಥಕ್ಕಧೀನವಾಗಿ ಮೊದಲು ಅನ್ವಯ ಮಾಡ್ಕೊಳ್ಳಿ ಅಂತ ಇದ್ದಾರೆ. ಕದಾ ಕರುಷತಿ, ಈ ಹಿಂದಿನ ಶ್ಲೋಕದಲ್ಲಿ 7ನೇ ಶ್ಲೋಕದಲ್ಲಿ ಪ್ರಕೃತಿ ಸ್ಥಾನಿ ಕರುಷತಿ ಅಂತಿದೆ. ಕದಾ ಕರುಷತಿ ಅಂದ್ರೆ ಯದಾ ಉತ್ಕ್ರಾಮತಿ ಈಶ್ವರ ತದಾ ಕರುಷತಿ ಅಂತ ಅರ್ಥವಶಾತ್ ಅದನ್ನು ಮುಂಚೆ ತಗೊಳ್ಳಿ. ಆಮೇಲೆ ಯದಾಚ ಪೂರ್ವಸ್ಮಾತ್ ಶರೀರಾಂತರಂ ಅವಾಪ್ನೋತಿ, ಯದಾಚ ಪೂರ್ವಸ್ಮಾತ್ ಶರೀರಾಂತರಂ ಅವಾಪ್ನೋತಿ, ತದಾ ಗೃಹೀತ್ವಾ ಏತಾನಿ ಮನಃಷ್ಠಾನಿ, ತದಾ ಷಷ್ಠಾನಿ ಇಂದ್ರಿಯಾಣಿ ಸಂಯಾತಿ ಸಮ್ಯಕ್ ಯಾತಿ ಗಚ್ಚತಿ. ಇಂದ್ರಿಯಾಣಿ ಸಂಯಾತಿ ಸಮ್ಯಕ್ ಯಾತಿ ಗಚ್ಚತಿ. ಅದೇ ಮನಃಷ್ಠಾನಿ ಇಂದ್ರಿಯಾಣಿ ಅನ್ನೋದನ್ನ ಇದಕ್ಕೆ ಸೇರಿಸ್ಕೊಳ್ಳಿ. ಅಲ್ಲಿ ಹಿಂದಿನ ಶ್ಲೋಕದ ಉತ್ತರಾರ್ಧವನ್ನ 2 ಭಾಗ ಮಾಡಿದ್ರು. ಪ್ರಕೃತಿ ಸ್ಥಾನಿ ಕರುಷತಿ ಯಾವಾಗ ಯದಾ ಉತ್ಕ್ರಾಮತಿ ಆಗ ಪ್ರಕೃತಿ ಸ್ಥಾನ ಕರುಷತಿ. ಮನಃಷ್ಠಾನಿ ಇಂದ್ರಿಯಾಣಿ ಕದಾ ಸಂಯಾತಿ ಯದಾ ಪೂರ್ವಸ್ಮಾತ್ ಶರೀರಾಂತರಮವಾಪ್ನೋತಿ, ಹಿಂದಿನ ಶರೀರದಿಂದ ಇನ್ನೊಂದು ಶರೀರ ಪಡ್ಕೊಳ್ತಾನೋ ಆಗ ಮನಸ್ಸನ್ನೇ 6ನೇದಾಗಿ ಉಳ್ಳಂತಹ ಇಂದ್ರಿಯಗಳನ್ನ ಸೇರ್ಕೊಳ್ತಾನೆ, ಕೂಡ್ಕೊಳ್ತಾನೆ ಅಂತ ಭಾಷ್ಯಕಾರರು ಹಿಂದಿನ 7ನೇ ಶ್ಲೋಕದ ಉತ್ತರಾರ್ಧವನ್ನ 2 ಭಾಗ ಮಾಡಿಕೊಂಡು ಈ ಶ್ಲೋಕದ ಪೂರ್ವಾರ್ಧ 2ಕ್ಕೆ ಹೊಂದಿಸ್ತಾ ಇದ್ದಾರೆ. ಶರೀರಂಗಿದವಾಪ್ನೋತಿ 1, ಗೃಹೀತೀತ ಸಂಯಾತಿ, ಯಚ್ಚಾಪ್ಯುತ್ಕ್ರಾಮತಿ ಈಶ್ವರ ಅನ್ನೋದು ಪ್ರಕೃತಿ ಸ್ಥಾನ ಕರ್ಷತಿ ಅದಕ್ಕೆ ಮಾಡ್ಕೊಂಡಿದ್ದಾರೆ. ಶ್ಲೋಕದ 2ನೇ ಪಾದವನ್ನ ಮೊದಲು ಅರ್ಥವಶಾತ್ ಬದಲುಕೊಂಡ್ರು. ಯದಿ ಶರೀರಂ ಯದವಾಪ್ನೋತಿ ತದಾ ಮನಃಷ್ಠಾನಿ ಇಂದ್ರಿಯಾಣಿ
ಗೃಹೀತ್ವ ಸಂಯಾತಿ ಅಂತ ಅರ್ಥ ಮಾಡ್ತಿದ್ದಾರೆ. ಅಭಿಪ್ರಾಯ ಇಷ್ಟೇ, ಯಾವಾಗ ಈ ಜೀವಪ್ಪ ಈ ದೇಹವನ್ನು ಬಿಟ್ಟು ಹೋಗ್ತೀನಿ ಅಂತ ಅಂದ್ಕೊಳ್ತಾನೋ ಆಗ ಎಲ್ಲವನ್ನು ಎಳ್ಕೊಳ್ತಾನೆ. ಯಾವಾಗ ಇದನ್ನು ಎಳ್ಕೊಳ್ತಾನೋ ಅವಾಗ ಈ ಹಿಂದಿನ ಶರೀರ ಬಿಟ್ಟು ಮುಂದಿನ ಶರೀರಕ್ಕೆ ಯಾವಾಗ ಹೋಗ್ತೀನಿ ಅಂತ ಅಂದ್ಕೊಳ್ತಾನೋ ಆಗ ಮನಸ್ಸನ್ನೇ ಆರನೇದಾಗಿರುವಂತಹ 5 ಇಂದ್ರಿಯಗಳನ್ನು ತೆಗೆದುಕೊಂಡು ಜೀವನು ಈ ಇನ್ನೊಂದು ಶರೀರಕ್ಕೆ ಅವನು ಸೇರ್ಕೊಂಡು ಹೋಗ್ತಾನೆ, ಪ್ರಯಾಣ ಬೆಳೆಸ್ತಾನೆ. ಇಲ್ಲಿ ಎಳ್ಕೊಳ್ಳೋದು ಆಮೇಲೆ ಪ್ರಯಾಣ ಬೆಳೆಸೋದು. ಕಿಮಿವ ಇತಿ ಆಹ, ಕಿಮಿವ ಇತಿ ಆಹ, ಯಾವುದಂತ ತೆಗೆದುಕೊಂಡು ಹೋಗ್ತಾನೆ ಅಂತ ಕೇಳಿದ್ರೆ ಶ್ರುತಿ ಭಗವಂತ ಹೇಳ್ತಾನೆ, ವಾಯು ಪವನಃ ಗಂಧಾನಿವ ಆಶಯಾತ್ ಪುಷ್ಪಾದೇ. ವಾಯು ಪವನಃ ಗಂಧಾದಿವ ಆಶಯಾತ್ ಪುಷ್ಪಾದೇ. ಆಶಯಾತ್ ಪುಷ್ಪಾದೇ. ವಾಯು ಅಂದ್ರೆ ಗಾಳಿ ಅಂದ್ರೆ ವಾಯುವೇ ಸುಲಭ ಅಂತ, ಪವನ ಅನ್ಸವಲ್ಲ. ಏನು ವಾಯುವಿನ ಪವನ ಅಂತ ಭಾಷೆ ಬರುತ್ತೆ. ಆ ಬಂದು ಗುರುಳು ಗಂಧಾದ ಆಶಯಾತ್ ಅಂದ್ರೆ ಆಶಯ ಅಂದ್ರೆ ಪುಷ್ಪಾದಿ, ಹೂವು, ಬೇರೆ ಬೇರೆ ಎಲ್ಲರೂ ಪದಾರ್ಥಗಳು. ಆ ಪದಾರ್ಥಗಳು ಸುವಾಸನೆಯಿಂದ ಒಳ್ಳೆ ಸೆಂಟ್ ಇದ್ರೆ ಆ ಕಡೆ ಗಾಳಿ ಬೀಸಿದ್ರೆ ಸೆಂಟ್ ವಾಸನೆ ಬರುತ್ತೆ. ನೀಲಗಿರಿ ನೀವು ಹಚ್ಕೊಂಡಿದ್ರೆ ನೀಲಗಿರಿ ವಾಸನೆ ಆ ಕಡೆ ಗಾಳಿ ಬೀಸಿದಾಗ ಈ ಕಡೆ ಇದ್ದವ್ರಿಗೆ ನೀಲಗಿರಿ ವಾಸನೆ ಬರುತ್ತೆ. ಹೂವೇ ಮುಂತಾದ ಜಾಗದಿಂದ ವಾಸನೆಯನ್ನ ವಾಯು ಯಾವ ರೀತಿ ತೆಗೆದುಕೊಂಡು ಬರ್ತಾನೋ ಆ ರೀತಿ ಇವನು ಈ ಹಿಂದಿನ ದೇಹದಿಂದ ಕರ್ಮ ವಿದ್ಯಾ ಪೂರ್ವಪ್ರಜ್ಞೆ ಎಲ್ಲವನ್ನು ಕೂಡ ತೆಗೆದುಕೊಂಡು ಜೀವ ಜನ್ಮಾಂತರ ದೇಹಾಂತರಕ್ಕೆ ಹೋಗ್ತಾನೆ. ಕಾನಿ ಪುನಃಸ್ಥಾನಿ ಇತಿ ಆಹಾ. ಆ 6 ಇಂದ್ರಿಯಗಳು ಅಂತಂದ್ರಲ್ಲ, ಮನಃಷ್ಠಾನಿ ಇಂದ್ರಿಯಾಣಿ ಅಂತ, ಆ ಮನಸ್ಸನ್ನೇ 6ನೇದಾಗಿಟ್ಟುಕೊಂಡ ಇಂದ್ರಿಯಗಳು ಅಂತಂದ್ರೆ ಯಾವ್ಯಾವ್ದು ಅಂತ ಕೇಳಿದ್ರೆ ಅದಕ್ಕೆ ಭಗವಂತ ಹೇಳ್ತಾನೆ, ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಶ್ರೋತ್ರಂ ಚಕ್ಷುಸ್ಪರ್ಶನಂ ಚ ರಸನಂಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಶ್ರೋತ್ರಂ ಚಕ್ಷುಃ ಸ್ಪರ್ಶನಂ ಚ ರಸನಂ ಘ್ರಾಣಂ ಏವ ಚ ಅಧಿಷ್ಠಾಯ ಮನಃ ಚ ಅಯಂ ವಿಷಯಾನ್ ಉಪಸೇವತೆ. ಅರ್ಥ ಹೇಳಿ. ಈ ಜೀವ, ಅಯಂ ಜೀವ, ಈ ಜೀವನು ಈ ಪಂಚ ಕೇಳಿಸ್ತಾ ಇಲ್ವಾ? ಕಟ್ ಆಗ್ತದೆ, ಕೇಳಿ. ಇಲ್ಲಿ ಮುಂದಿನ ವರ್ಷಲ್ಲಿ ಈಗ ಮುಗಿಸಿದ್ರಲ್ಲ, ಅದ್ರಲ್ಲಿ ಬರೀ 6 ಅಂತ ಇದಾರಲ್ವಾ, 6 ಅಲ್ಲ, ಕರ್ಮೇಂದ್ರಿಯ ಎಲ್ಲಾನು ಹೋಗುತ್ತೆ, ಸೂಕ್ಷ್ಮ ಇಡೀ ಹೋಗುತ್ತೆ ಅಂತ ಹೇಳ್ತಾ ಇಲ್ವಲ್ಲ ಇಲ್ಲಿ ಅಂತ ಕೇಳ. ಅಲ್ಲ, ಇಲ್ಲಿ ಉಪಲಕ್ಷಣವಾಗಿ 5 ಹೇಳಿದ್ದಾರೆ, ತಗೋಬೇಕು, ಅಷ್ಟನ್ನು ತಗೋಬೇಕು. ಫಾರ್ ಎಕ್ಸಾಂಪಲ್ ಹೇಳಿ. ಇಲ್ಲಿ ಪ್ರಧಾನವಾಗಿ ಭೋಕ್ತೃತ್ವ ಹೇಳ್ತಾ ಇದ್ದಾರೆ. ಕರ್ತೃತ್ವಕ್ಕೆ ಕರ್ಮೇಂದ್ರಿಯ ಬೇಕು, ಭೋಗಕ್ಕೆ ಜ್ಞಾನೇಂದ್ರಿಯಗಳೇ ಪ್ರಧಾನ. ಅರಿವೇ ಇಲ್ಲದೆ ಹೋದ್ರೆ ಅಂತ ಅನುಭವಿಸ್ತಾನೆ. ಆದ್ರಿಂದ ಶ್ರೋತ್ರ ಚಕ್ಷು ಸ್ಪರ್ಶ ತ್ವಗೇಂದ್ರಿಯ ಘ್ರಾಣ ಅಂತ ಜ್ಞಾನೇಂದ್ರಿಯಗಳನ್ನ ಹೇಳಿದ. 5 ಜ್ಞಾನೇಂದ್ರಿಯಗಳಲ್ಲೂ ಮನಸ್ಸು ಸೇರ್ಕೊಂಡ್ರೆ ಅದು ಇಂದ್ರಿಯ ಆಗೋದು. ಮನಸ್ಸೇ ಕಿವಿಗೆ ಬಂದಾಗ ಕಿವಿ, ಕಣ್ಣಿಗೆ ಬಂದಾಗ ಕಣ್ಣು, ಚರ್ಮಕ್ಕೆ ಬಂದ್ರೆ ಚರ್ಮೇಂದ್ರಿಯ, ಆಮೇಲೆ ನಾಲ್ಗೆಗೆ ಬಂದ್ರೆ ರುಚಿ, ಮೂಗಿಗೆ ಬಂದ್ರೆ ವಾಸನೆ. ಹೀಗೆ ಒಂದೇ ಮನಸ್ಸೇ ಆಯಾಯ ಇಂದ್ರಿಯ ಶಕ್ತಿಯ ಜೊತೆಯಲ್ಲಿ ಸೇರ್ಕೊಳುತ್ತೆ. ಆ ಮನಸ್ಸಿನ ಜೊತೆಯಲ್ಲಿ ಇವನು ಈ ಜೀವ ಅಭಿಮಾನ ಪಟ್ಕೊಂಡು ಅದರಿಂದ ದೇಹಾಭಿಮಾನನಾಗಿ ದೇಹದಲ್ಲಿ ನಾನು, ಇಂದ್ರಿಯಗಳು, ಮನಸ್ಸು ನನ್ನವು ಅಂತ ಹೇಳಿ ಶಬ್ದಾದಿಗಳನ್ನ ಅನುಭವಿಸ್ತಾನೆ. ಭೋಕ್ತೃತ್ವ ಹೀಗೆ ಬರುತ್ತೆ ಅಂತ. ಇದು ಭೋಕ್ತೃತ್ವಕ್ಕೆ ಇಂದ್ರಿಯಾದಿಗಳ ಅಭಿಮಾನ, ಮನಸ್ಸಿನ ಅಭಿಮಾನ, ದೇಹಾಭಿಮಾನ ಇರಲೇಬೇಕು. ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ಮನೀಷಿಣಃ ಅಂತ ಕಠೋಪನಿಷತ್ತಿನಲ್ಲಿ. ಹಾಗೆ ದೇಹ, ಇಂದ್ರಿಯ, ಮನಸ್ಸು ಈ 3ಗಳ ಅಭಿಮಾನವಿದ್ರೆ ಭೋಕ್ತೃತ್ವ. ಅದನ್ನೇ ಈ ಶ್ಲೋಕದಲ್ಲಿ ಅಯಂ ಜೀವ ಅಧಿಷ್ಠಾಯ ಅಂದ್ರೆ ದೇಹಾಭಿಮಾನ, ದೇಹದಲ್ಲಿ ಸೇರ್ಕೊಂಡು ಆ ದೇಹಾಭಿಮಾನ ಜೊತೆಯಲ್ಲಿ ಮನಸ್ಸನ್ನ 5 ಇಂದ್ರಿಯಗಳ ಜೊತೆ ಸೇರ್ಕೊಂಡು ವಿಷಯಗಳನ್ನ ಅಂದ್ರೆ ಶಬ್ದಾದಿಗಳನ್ನ ಅನುಭವಿಸ್ತಾನೆ. ಇದು ಹೀಗಿದೆ ಹಾಗಿದೆ ಅಂತ ವಿಕಲ್ಪ ಮಾಡೋದು, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋದು, ಅದು ಅನುಭವಿಸುವಾಗ ಸುಖ ದುಃಖಗಳನ್ನು ಅನುಭವಿಸೋದು, ಆ ವಿಷಯಗಳ ಕಲ್ಪನೆಗಳನ್ನು ಮಾಡ್ಕೊಳ್ಳೋದು, ಇದು ಎಲ್ಲವೂ ಕೂಡ ಈ ಜೀವನಿಗೆ ಈ ದೇಹೇಂದ್ರಿಯಗಳಲ್ಲಿರುವ ಅನ್ಯೋನ್ಯಾಧ್ಯಾಸ ಭೋಕ್ತೃತ್ವ ಅನ್ನೋದು ಅಧ್ಯಾಸದಿಂದ ಬಂದದ್ದು
ಅಂತ ಈ ಶ್ಲೋಕದಲ್ಲಿ ಸಂಕ್ಷಿಪ್ತವಾಗಿ ಭೋಕ್ತೃತ್ವವನ್ನು ಹೇಳಿದ್ದಾರೆ. ಭೋಕ್ತೃತ್ವ ಬರೋದು ಹೇಗೆ ಅಂತ. ಈ ಹಿಂದೆ ಜನ್ಮಾಂತರಕ್ಕೆ ಬರ್ತಾನೆ ಅಂತ ಹೇಳಿದ್ರು, ಈಗ ಭೋಕ್ತೃತ್ವ ಇಲ್ಲಿ ಅನುಭವಿಸೋಗ್ತಾನೆ, ಕರ್ಮವನ್ನು ಅನುಭವಿಸ್ಬೇಕು. ಇಲ್ಲಿ ಏನಾಗಿದೆ ಅಂದ್ರೆ ಯಾವುದೇ ಭೋಗ ಅನುಭವಿಸ್ಬೇಕಾದ್ರೂ ಪೂರ್ವ ಜನ್ಮದ ಪುಣ್ಯ ಬೇಕೇ ಬೇಕು ಅಂತ ಶಾಸ್ತ್ರ. ನಾವು ನಮ್ಮ ಪ್ರಯತ್ನದಿಂದ ಅನುಭವಿಸ್ತೀವಿ ಅಂತ. ನಿಮ್ಮ ಪ್ರಯತ್ನದಲ್ಲೂ ಕೂಡ ದೃಷ್ಟವಾಗಿ ಅಧ್ಯಾಸ ಕಂಡಿದೆ. ಅಧ್ಯಾಸ ಬೇಕು, ಜೊತೆಯಲ್ಲಿ ಪೂರ್ವಜನ್ಮದ ಪುಣ್ಯ, ಇಲ್ಲಿರುವಂತಹ ವಿಷಯಗಳಲ್ಲಿ ಕಲ್ಪನೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಅವುಗಳನ್ನು ಒಂದೊಂದು ಇಂದ್ರಿಯದಿಂದ ಒಂದೊಂದು ಅನುಭವಿಸ್ತಾ ಇದು ಸುಖ, ಇದು ದುಃಖ, ಇದು ಆಗಿದೆ. ಅಪ್ರಯತ್ನವಾಗಿ ದುಃಖ ಬರುತ್ತೆ, ಅಪ್ರಯತ್ನವಾಗಿಯೂ ಸುಖ ಬರುತ್ತೆ. ಆದ್ರೆ ಅದನ್ನ 2-3 ಥರ ಅರ್ಥ ಮಾಡ್ತಾರೆ. ಸುಖ ಬಂದಾಗ ನಮ್ಮ ಪ್ರಯತ್ನದಿಂದ, ದುಃಖ ಬಂದಾಗ ತಾನೇ ಅಂತ ಲೌಕಿಕರು. ಶಾಸ್ತ್ರ ಇಲ್ಲ ಇಲ್ಲ, ಎರಡೂ ಕೂಡ ವಿಷಯ ಸುಖ ವಿಷಯ ದುಃಖ ನಿಮ್ ಪೂರ್ವ ಜನ್ಮದ ಪ್ರಾರಬ್ಧ ಅಂತ ಶಾಸ್ತ್ರ. ವೇದಾಂತ ಶಾಸ್ತ್ರ ಎಲ್ಲ ಹಾಗಲ್ಲ ಕಣ್ರೆ. ಇವನು ಅಭಿಮಾನ ಪಟ್ಕೊಂಡ ದೇಹೇಂದ್ರಿಯಗಳಲ್ಲಿ ಕಾಣಿಸ್ತಾ ಇದೆ. ಆ ಅಭಿಮಾನದಿಂದಲೇ ಸುಖ ದುಃಖಗಳು. ನಹವೈ ಸಶರೀರಸ್ಯ ಸತಃ ಪ್ರಿಯಾಪ್ರಿಯೋ ಅಪಹತಿರಸ್ತಿ. ಹೀಗೆ 3 ದೃಷ್ಟಿಯಿಂದ 3 ಉತ್ತರ ಹೇಳಿದ್ದಾರೆ. ನಿಮಗೆ ಯಾವ ಅಧಿಕಾರ ಅಂದ್ರೆ ಯೋಗ್ಯತೆ ಇದೆಯೋ ಅದಕ್ಕೆ ತಕ್ಕ ಹಾಗೆ ನಮ್ಮ ಪ್ರಯತ್ನದಿಂದ ಸುಖ, ತಾನಾಗಿ ಎಡವಟ್ಟು ಯಾರೋ ನಿಮಿತ್ತದಿಂದ ದುಃಖ ಅಂತ ಲೌಕಿಕ ಜನ. ಇಲ್ಲ, ಸುಖ ದುಃಖ ಎರಡೂ ಪುಣ್ಯಗಳಿಂದ ಬಂದಿದೆ ಅಂತ ವೈದಿಕ ಕರ್ಮ. ಇಲ್ಲ ಇಲ್ಲ, ಅಧ್ಯಾಸದಿಂದಲೇ ಬಂದಿರೋ. ನೀವು ಯಾವ್ದನ್ನ ಯೋಚನೆ ಮಾಡಿ ಒಪ್ಕೋತೀರೋ ಅದು. ಆದ್ರೆ ಭೋಕ್ತೃತ್ವಕ್ಕೆ ಅಧ್ಯಾಸವಿಲ್ಲದೆ ಆಗೋದಿಲ್ಲ ಅನ್ನೋದನ್ನ ಶ್ಲೋಕದಲ್ಲಿ ಹೇಳಿದ್ದಾರೆ. ಅದೇ ಮುಖ್ಯ. ಭಾಷ್ಯ ಓದಿ ಒಂದ್ಸಲ. ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ತ್ವಗಿಂದ್ರಿಯಂ ರಸನಂ ಘ್ರಾಣಮೇವ ಚ ತ್ವಗಿಂದ್ರಿಯಂ ರಸನಂ ಘ್ರಾಣಮೇವ ಚ ಮನಶ್ಚ ಷಷ್ಠಂ ಪ್ರತ್ಯೇಕಂ ಮನಶ್ಚ ಷಷ್ಠಂ ಪ್ರತ್ಯೇಕಂ ಇಂದ್ರಿಯೇಣ ಸಹ ಅಧಿಷ್ಠಾಯ ಇಂದ್ರಿಯೇಣ ಸಹ ಅಧಿಷ್ಠಾಯ ದೇಹಸ್ಥಃ ವಿಷಯಾನ್ ಶಬ್ದಾದೀನ್ ಉಪಸೇವತೆ. ದೇಹಸ್ಥಃ ವಿಷಯಾನ್ ಶಬ್ದಾದೀನ್ ಉಪಸೇವತೆ. ಒಂದೇ ವಾಕ್ಯ ಮಾಡ್ಬಿಟ್ರು 2 ಲಕ್ಷದ ಶ್ಲೋಕವನ್ನು. ಸಾಕು ಒಂದು ವಾಕ್ಯ ಅಂತ. ಇಲ್ಲಿ 5 ಇಂದ್ರಿಯಗಳು ಮನುಷ್ಯನಿಗೆ ಕುತೂಹಲದಿಂದ ಹೋಗಿ ಅದರಲ್ಲಿ ಅನುಕೂಲ ಪ್ರತಿಕೂಲ ರಾಗದ್ವೇಷ ಚೆನ್ನಾಗಿದೆ ಚೆನ್ನಾಗಿಲ್ಲ ಇದೆಲ್ಲ ನೋಡ್ಕೊಂಡು ಅವುಗಳನ್ನ ಅನುಭವಿಸ್ತಾನೆ. ಆದ್ರೂ ಕೂಡ 5 ಇಂದ್ರಿಯದಲ್ಲಿ ಸ್ಪರ್ಶೇಂದ್ರಿಯದಲ್ಲಿ ಸುಖ ದುಃಖ ಭಾವ ಹೆಚ್ಚು. ಕಣ್ಣಿಗೂ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಕಾಣಿಸುತ್ತೆ, ಕಿವಿಗೂ ಶಬ್ದ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ಸುತ್ತೆ. ಆದ್ರೆ ತ್ವಗಿಂದ್ರಿಯ ಮಾತ್ರ ಬಹಳ ಹಿಡ್ಕೊಂಡ್ಬಿಡುತ್ತೆ. ಆದ್ರೆ ತ್ವಗಿಂದ್ರಿಯದಲ್ಲೇ ಸುಖ ದುಃಖ ಭಾವನೆ ಮನುಷ್ಯನಿಗೆ. ಆ ತ್ವಗಿಂದ್ರಿಯ ಬಿಟ್ರೆ ರಸನೇಂದ್ರಿಯ ರುಚಿ. ಯಾಕಂದ್ರೆ ಅನ್ನ ಬೇಕೇ ಬೇಕಲ್ಲ. ಅದು ಎರಡಕ್ಕೂ ಒಂದು ವಿಶೇಷ ಇದೆ. ಆ ಚಕ್ಷುಸ್ಸು ಶ್ರೋತ್ರ ಘ್ರಾಣ ದೂರದನ್ನ ಅರಿಯುತ್ತೆ. ಈ ರಸನೇಂದ್ರಿಯ ಸ್ಪರ್ಶೇಂದ್ರಿಯ ಸಂಪರ್ಕ ಹೊಂದಿ ಅರಿಯುತ್ತೆ. ಅದಕ್ಕೆ ಅದು ಜೋರು ಭಾಳ ತೀವ್ರ. ಹೌದು. ಆದ್ರೆ ಸುಖ ದುಃಖ ಕಲ್ಪನೆಗೆ ಇವೆರಡು ಬೇಕು. ಅದಕ್ಕೆ ರುಚಿ ರುಚಿಯಾದ ತಿಂಡಿ ಮಾಡಬೇಕು, ಒಳ್ಳೆ ಸ್ಪರ್ಶ ಸುಖವನ್ನು ಅನುಭವಿಸ್ಬೇಕು, ಎಲ್ಲವೂ ಪ್ರೇಮಕ್ಕೆ ಮುಟ್ಕೋಬೇಕು ಅಂತ. ನಮ್ಮ ವೇದಾಂತ ಮುಟ್ಟಬಾರ್ದು ಸ್ಪರ್ಶ ಯೋಗ ಅಂದ್ರೆ ಇಲ್ಲ ಇಲ್ಲ, ಮುಟ್ಟಿದ್ರೇನೆ ಪ್ರೀತಿ ಗೊತ್ತಾಗೋದು ಅಂತೇಳಿ ಮುಟ್ಟೋಕ್ ಹೋಗ್ತಾರೆ. ಮುಟ್ಟಿದ ಕೂಡಲೇ ಹಿಡ್ಕೊಂಡ್ಬಿಡುತ್ತೆ ಅದು. ಯಾವ ಸುಖವನ್ನ ನೀವು ಸ್ಪರ್ಶೇಂದ್ರಿಯನ ಮುಟ್ಟಿ ಅನುಭವಿಸ್ತೀರೋ ಅದು ಬಹಳ ಕಾಲ ಹಿಡಿದು ಬಿಡುತ್ತೆ, ಇಲ್ಲಿ ಮುಗಿಯೋದೇ ಇಲ್ಲ. ಶಬ್ದ ಚೆನ್ನಾಗಿದೆ ಅಂದ್ರೆ ಬಿಟ್ಟು ಬಂದ್ಬಿಡ್ಬೋದು, ರೂಪ ಪ್ರಕೃತಿ ಚೆನ್ನಾಗಿದೆ ಅಂದ್ರೆ ಬಿಟ್ಟು ಬಂದ್ಬಿಡ್ಬೋದು. ಆ ಬಾಕಿ ಇಂದ್ರಿಯ ಬಿಡೋಕೆ ಬರಲ್ಲ. ನಾಲ್ಗೆ ಅದಂತೂ ದಿನ ಅನ್ನ ಹಾಕಬೇಕು, ಅನ್ನದ ಜೊತೆ ಬಂದ್ಬಿಡುತ್ತೆ. ಸ್ಪರ್ಶೇಂದ್ರಿಯೂ ಹಾಗೆ. ವಾಸನೆನು ಸ್ವಲ್ಪ ದೂರದಿಂದಲೇ ಬರೋದು, ವಾಸನೆ ಕೆಲಸಲ ಇಷ್ಟ ಅನಿಷ್ಟ ಏನಿಲ್ಲ ಬಂದ್ಬಿಡುತ್ತೆ. ಆದ್ರಿಂದ ಈ 5 ಇಂದ್ರಿಯಗಳಲ್ಲಿ ರಸನೇಂದ್ರಿಯ ಜಿತೇ ಸರ್ವೇ ಜಿತಂ ಸರ್ವ ಜಿತೇ ರಸೇ ಜಿತಂ ಸರ್ವಂ. ನಾಲ್ಗೇನ್ ಗೆಲ್ಬೇಕು ಅಂತ ಭಾಗವತಕಾರ. ಸ್ಪರ್ಶೇಂದ್ರಿಯ ಹಿ ಸಂಸ್ಪರ್ಶದಾ ಭೋಗಾಹ ಎಂತದ ವಿಷಯ ಸ್ಪರ್ಶಾಹ. ಸ್ಪರ್ಶದಿಂದ ಸುಖ ಅಂತ ಭಗವಂತ. ಆ ರೀತಿ ಮನಸ್ಸು ಆ ಇಂದ್ರಿಯಗಳ ಜೊತೆ ಸೇರ್ಕೊಂಡು ತಾನು ದೇಹದಲ್ಲಿ ಅಭಿಮಾನ ಪಟ್ಕೊಂಡು ವಿಷಯಗಳನ್ನು ಅನುಭವಿಸ್ತಾನೆ. ಇಲ್ಲಿ ದೇಹಸ್ಥಾನದ ಸ್ವಾಮಿಗಳ ಟಿಪ್ಪಣಿ ತುಂಬಾ ಚೆನ್ನಾಗಿದೆ. ಅಹಂ ದೇಹಿ ದೇಹಾಭಿಮಾನೇವ ದೇಹಸ್ಥ ಅಂತ. ಬರೀ ದೇಹಸ್ಥ ಅಂತ ಅಷ್ಟೇ ಅಲ್ಲ, ನಾನು ದೇಹ ಸುಖಿ, ನಾನು ದೇಹಿ ಅಂತ ದೇಹದಲ್ಲಿ ಅಭಿಮಾನವಿದ್ರೇನೆ ಆ ಸುಖ ದುಃಖ ಅನ್ನೋದು ಬರೋದು. ಸುಮ್ಮನೆ ದೇಹದಲ್ಲಿ ತೋರ್ಕೊಂಡು ಮಾತ್ರ ಸುಖ ದುಃಖಗಳ ಸಂಬಂಧ ಏನಿರೋಲ್ಲ. ಅಂದ್ರೆ ಜ್ಞಾನಿಗೂ ಆ ದೇಹೇಂದ್ರಿಯಗಳಲ್ಲಿ ವ್ಯಾಪಾರ ಇದೆ, ಆದ್ರೆ ತೋರ್ಕೊಳ್ಳೋ ಜೀವ ಅಷ್ಟೇ. ಚೈತನ್ಯ ತೋರ್ಕೊಳ್ಳುತ್ತೆ. ಹೇಗೆ ಪ್ರಕಾಶವು ಪದಾರ್ಥವನ್ನು ಬೀಳುತ್ತೋ
ಹಾಗೆ ಅವನ ಅರಿವು ದೇಹೇಂದ್ರಿಯ ಮೂಲಕ ಪ್ರಪಂಚದ ಮೇಲೆ ಬೀಳುತ್ತೆ ಅಷ್ಟೇ. ಅಭಿಮಾನ ಇಲ್ಲ. ಅಭಿಮಾನ ಮಾತ್ರ ಸುಖ ದುಃಖ ಪ್ರಪಂಚದ ಎಲ್ಲ ಅನುಭವಕ್ಕೂ ಪ್ರಸಿದ್ಧವಾಗಿದೆ. ಹೀಗೆ ಇಂದ್ರಿಯಗಳನ್ನ, ಮನಸ್ಸನ್ನು, ವಿಷಯಗಳನ್ನು ಈ ರೀತಿ ಅಭಿಮಾನದಿಂದಲೇ ಜೀವ ಅನುಭವಿಸ್ತಾ ಇದ್ದಾನೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಸಂಗ್ರಹವಾಗಿ ಹೇಳಿದ್ದಾರೆ. ಈಗ ಜೀವನ ವಿವೇಕವನ್ನು ಮಾಡಬೇಕು ಮುಂದಿನ ಶ್ಲೋಕ. ಉತ್ಕ್ರಾಮಂತಂ ಉತ್ಕ್ರಾಮಂತಂ ಜ್ಞಾನಂ ವಾ ಗುಣಾನ್ವಿತಂ ವಿಮೂಢಾ ನಾನು ಪಶ್ಯಂತಿ ವಿಮೂಢಾ ನಾನು ಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ ಪಶ್ಯಂತಿ ಜ್ಞಾನಚಕ್ಷುಷಃ ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾ ನಾನು ಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ ಉತ್ಕ್ರಾಮಂತಂ ಸ್ಥಿತಂ ವಾ ಅಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾಃ ನ ಅನುಪಶ್ಯಂತಿ. ಸಂಧೆ ಕಲ್ ಸಂಧೆ ಅಲ್ಲು ಸಾವರ್ಣ ಪಶ್ಯಂತಿ ಜ್ಞಾನಚಕ್ಷುಷಃ. ದೇಹದಿಂದ ಏಳುತ್ತಿರುವಂಥವನನ್ನು, ದೇಹದಲ್ಲಿ ಇದ್ದವನನ್ನು, ಗುಣಾನ್ವಿತನಾಗಿ ವಿಷಯಗಳನ್ನು ಅನುಭವಿಸ್ತಾ ಇರುವಂಥವನನ್ನು ಮೂಢರಾದವರು ಕಾಣೋದಿಲ್ವಂತೆ, ವಿವೇಕಿಗಳು ಕಾಣ್ತಾರಂತೆ. ವಿವೇಕಿಗಳು ಹೇಗೆ ಕಾಣ್ತಾರೆ? ಅವನು ಹೇಳ್ತಾ ಇದ್ದು ಹೇಳುವನಲ್ಲ, ಅಲ್ಲಿದ್ರೂ ಇದ್ದಾಗಿದ್ದಾನೆ, ಅದು ಕಂಡುಕೊಂಡಿಲ್ಲ. ಗುಣಾನ್ವಿತನಾಗಿ ಕಳ್ಕೊಂಡು ಗುಣಾನ್ವಿತನಾಗಿಲ್ಲ, ಅವನು ಸಾಕ್ಷಿಯಾಗಿದ್ದಾನೆ ಎಂಬುದಾಗಿ ವಿವೇಕಿಗಳು ಕಂಡುಕೊಳ್ತಾರೆ. ಮೂಢರು ಮಾತ್ರ ಅವನನ್ನು ಅರಿಯದೆ ಪರಿಚ್ಛಿನ್ನ ರೂಪದಿಂದ ಅಭಿಮಾನ ಪ್ರಕರಣ ರೂಪದಿಂದ ಅರಿತಾರೆ. ಆದರೆ ಜ್ಞಾನಚಕ್ಷುಷಃ ಜ್ಞಾನಂ ಚಕ್ಷು ಯೇಷಾಂತೆ, ಅರಿವೇ ಕಣ್ಣಾಗಿ ಉಳ್ಳಂತಹ ವಿವೇಕಿಗಳು ಮಾತ್ರ ಈ ಪರಮಾತ್ಮನ ಕಂಡುಕೊಳ್ತಾರೆ. ವಿವರಣೆ ಕೊಡಿ, ವಿವರಣೆ ಹೇಳಿ. ಅಲ್ಲ, ಇದು ಜೀವನನ್ನ ಪರಮಾತ್ಮನ ಸ್ವರೂಪ ತಿಳ್ಕೊಳ್ಳೋಕೋಸ್ಕರ ಬಂದಂತಹ ಶ್ಲೋಕ. ತತ್ವಮಸಿ ಅರ್ಥವೇ. ಇವನು ದೇಹ ಬಿಟ್ಟಾಗಲೂ ತನ್ನ ಸ್ವರೂಪದಲ್ಲಿದ್ದಾನೆ, ದೇಹದಲ್ಲಿ ಇದ್ದಾಗಲೂ ಅದೇ ಸಾಕ್ಷಿ ಸ್ವರೂಪದಲ್ಲಿದ್ದಾನೆ, ಗುಣಗಳನ್ನು ಅನುಭವಿಸುವಾಗಲೂ ಹಾಗೆ ಇದ್ದಾನೆ. ಅಂದ್ರೆ ಜೀವನ ಸ್ವರೂಪವನ್ನ ತಿಳಿದವರು ಅವನು ಹೇಗಿದ್ದಾಗಲೂ ತಿಳ್ಕೋತಾರೆ. ಮೂಢರಾದವರು ಅಯ್ಯೋ ಉತ್ಕರ್ಮ ಆಗ್ತಾ ಇದೆ, ಬಿಟ್ಟು ಹೋದ, ಇವನು ಒದ್ದಾಡ್ತಾ ಇದ್ದಾನೆ ಜೀವನದಲ್ಲಿ, ಅವನು ಅದನ್ನ ಅನುಭವಿಸ್ತಾನೆ, ಇದನ್ನ ಅನುಭವಿಸ್ತಾನೆ ಅಂತ ಹೇಳಿ ಆಯಾಯ ಕಾಲಕ್ಕೆ ಬಂದಂತಹದ್ರಲ್ಲಿ ಸಂಗಿಗಳಾಗಿ ಎಲ್ಲವನ್ನೂ ಅನುಭವಿಸ್ತಾರೆ. ಅದನ್ನ ಮೂಢರು ಅಂತ, ನಾನಾ ಪ್ರಕಾರವಾಗಿ ಮೂಢರು. ಇಲ್ಲಿ ಭಾಷ್ಯಕಾರ ಬರೀತಾರೆ, ಒಂದೊಂದು ಭೋಗದಲ್ಲೂ ಒಂದೊಂದ್ ತರ ಮೂಢ ಮೌಢ್ಯ ಅಂತ. ಅದನ್ನ ಮಾಡ್ಲೇಬೇಕು, ಇದನ್ನ ತಿನ್ಲೇಬೇಕು, ಅದನ್ನ ಅನುಭವಿಸ್ಲೇಬೇಕು, ಅದಿಲ್ಲದೆ ಇದ್ರೆ ಆಗೋದೇ ಇಲ್ಲ, ನಮಗ್ ಹಾಗೆ ಆಗ್ಬೇಕು, ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಅಭ್ಯಾಸ ಅಂದ್ರೆ ಇವನೇ ಶುರು ಮಾಡಿದ್ದು. ಹೀಗೆ ಪ್ರಪಂಚದ ಭೋಗಗಳಲ್ಲಿ ಜೀವ ದೇಹೇಂದ್ರಿಯಗಳಲ್ಲಿ ಸೇರ್ಕೊಂಡು ಆ ಭೋಗವನ್ನು ಅನುಭವಿಸ್ತಾ ಅದರಲ್ಲೇ ಮುಳುಗಿಬಿಟ್ಟು ಆ ಜೀವನ ಸ್ವರೂಪವೇ ಗೊತ್ತಾಗಲ್ಲ. ಅಲ್ಲಿ ಜೀವ ಏನೇ ಮಾಡ್ತಾ ಇದ್ರು ತನ್ನ ಸ್ವರೂಪವನ್ನೇನ್ ಬಿಟ್ಟುಕೊಟ್ಟಿಲ್ಲ. ಆದ್ರೂ ಇವ್ರು ತಿಳ್ಕೊಳ್ಳೋಲ್ವಲ್ಲ ಅಂತ ಭಗವಂತ ಹೇಗಿದ್ದಾಗ ಬೇಕಾದ್ರೂ ತಿಳ್ಕೋಬಹುದು. ನೀವು ಓಡಾಡ್ತಾನೂ ತಿಳ್ಕೋಬಹುದು, ದುಃಖದಲ್ಲಿದ್ದಾಗಲೂ ಆತ್ಮನ್ನ ಅರಿಬಹುದು, ಊಟ ಮಾಡುವಾಗಲೂ ಅರಿಬಹುದು, ಭೋಗದಲ್ಲಿದ್ದಾಗಲೂ ಅರಿಬಹುದು, ಹೇಗಾದ್ರೂ ನೀವು ಅರಿಬಹುದು ಅನ್ನೋಕ್ಕೋಸ್ಕರವಾಗಿ ಎಲ್ಲ ವಿಕಾರಗಳನ್ನು ಹೇಳಿ, ಇಷ್ಟು ವಿಕಾರಗಳಲ್ಲೂ ತನ್ನ ಸಮಾನ ರೂಪ ಇದೆಯಲ್ಲ, ಅನ್ವಯ ವ್ಯತಿರೇಕ ಮಾಡಿದ್ರೆ ಉತ್ಕ್ರಮಣದಲ್ಲೂ ದೇಹಾಭಿಮಾನ ಇದ್ದಾಗಲೂ ಗುಣಗಳನ್ನು ಅನುಭವಿಸುವಾಗಲೂ ಇವುಗಳನ್ನೆಲ್ಲ ಬಿಟ್ಟಿರ್ತಾನಲ್ಲ, ಅಂಥ ಆತ್ಮನನ್ನ ವಿಮೂಢರಾದವರು ಕಂಡ್ಕೊಳ್ಳಲ್ಲ. ಅಷ್ಟೇ ನಷ್ಟ. ಒಂದೇ ಒಂದು ಆತ್ಮನನ್ನ ತಾನು ಅಂತ ತಿಳಿದಿದ್ರೆ ಅವನು ಜ್ಞಾನಿಯಾಗ್ಬಿಡ್ತಿದ್ದ. ಆದ್ರಿಂದ ವಿಮೂಢರಾದವರು ಕಾಣೋದಿಲ್ಲ, ಜ್ಞಾನ ಚಕ್ಷುಸುಳ್ಳವರು ಕಾಣ್ತಾರೆ. ಅಂದ್ರೆ ಇಲ್ಲಿ ಜ್ಞಾನ ಚಕ್ಷುಸುವಾಗಿ ಕಾಣಬೇಕು ಅಂತ ವಿಧಿ. ವಿಮೂಢರಾದರು ಹಾಳ ಹೋಗ್ತಾರಲ್ಲ ಅಂತ ಅನುಕ್ರೋಶ, ಕಾರುಣ್ಯ. ಅನ್ಯಾಯವಾಗಿ ಎಲ್ಲ ಜೀವನವೆಲ್ಲ ಹಾಳು ಮಾಡ್ಕೋತಾರಲ್ಲ, ಇದು ಕಷ್ಟವೇ ಅಂತ ಹೇಳಿ ಅವರಲ್ಲಿ ಕಾರುಣ್ಯ. ಇವರು ಜ್ಞಾನ ಚಕ್ಷುಗಳ ಒಂದು ಭಾಗ್ಯ. ಜ್ಞಾನವೇ ಕಣ್ಣಾಗಬೇಕೆ ಹೊರತು ಈ ಕಣ್ಣು ಬೇಡ ಅಂತ. ಈ ಇಂದ್ರಿಯದ ಕಣ್ಣು, ಚರ್ಮ ಚಕ್ಷುಸ್ಸು ಬೇಡ, ಜ್ಞಾನ ಅನುಭವ, ಸಾಕ್ಷಿ ಅನುಭವದ ಕಣ್ಣೇ ಸಾಕು. ಅದು ನಿಜವಾದ ವಿವೇಕಕ್ಕೆ ಸಾಧನ. ಅದನ್ನ ಸಾಕ್ಷಿ ದೃಷ್ಟಿಯಿಂದ ನೀವು ನಿಮ್ಮನ್ನ ಅರ್ಥ ಮಾಡ್ಕೊಂಡು ನಮಗೆ ಏನೇ ಬಂದ್ರು ಯಾವ ಸಂಬಂಧವೂ ಇಲ್ಲ ಅನ್ನೋದನ್ನ ತಿಳ್ಕೋಬೇಕು ಅಂತ ಭಗವಂತ
ಆ ಜೀವನ ಸ್ವರೂಪವನ್ನು ಹಿಡಿದು ಪರಮಾತ್ಮನ ಸ್ವರೂಪವನ್ನು ತಿಳ್ಕೊಳ್ಳೋಕೋಸ್ಕರ ಇಲ್ಲಿ ಇಷ್ಟು ಅನ್ವಯ ವ್ಯತಿರೇಕವನ್ನು ಹೇಳಿದ್ದಾನೆ. ಚೆನ್ನಾಗಿದೆ ಶ್ಲೋಕ. ಏವಂ ದೇಹಗತಃ ದೇಹಾತ್ ನಿಷ್ಕ್ರಾಮಂತಂ ದೇಹಂ ಪೂರ್ವೋಪಾತ್ತಂ ಪರಿತ್ಯಜಂತಂ ದೇಹಂ ಪೂರ್ವೋಪಾತ್ತಂ ಪರಿತ್ಯಜಂತಂ ಸ್ಥಿತಂ ವಾಪಿ ದೇಹೇ ತಿಷ್ಠಂತಂ ಸ್ಥಿತಂ ವಾಪಿ ದೇಹೇ ತಿಷ್ಠಂತಂ ಭುಂಜಾನಂ ವಾ ಶಬ್ದಾದಿಶ್ಚ ಉಪಲಭಮಾನಂ ಭುಂಜಾದಿ ಗುಣಾನ್ವಿತಂ ಗುಣಾನ್ವಿತಂ ದುಃಖ ಮೋಹಾಕ್ಷೈಃ ಗುಣೈಃ ಸುಖದುಃಖ ಮೋಹಾಕ್ಷೈಃ ಗುಣೈಃ ಅನ್ವಿತಂ ಅನುಗತಂ ಸಂಯುಕ್ತಮಿತ್ಯರ್ಥಃ. ಅನ್ವಿತಂ ಅನುಗತಂ ಸಂಯುಕ್ತಮಿತ್ಯರ್ಥಃ. ಹೀಗೆ ದೇಹದಲ್ಲಿದ್ದಾಗಲೂ ಅಂದ್ರೆ ಈ ರೀತಿ ಹಿಂದಿನಂತೆ ವಾಯುಗಂಧಾನಿ ಬಂದು ಇನ್ನೊಂದು ಸೇರಿಕೊಂಡಾಗಲೂ ದೇಹವನ್ನು ಬಿಟ್ಟು ಹೋಗುವಾಗಲೂ ಆ ಜೀವನ ಸ್ವರೂಪದಲ್ಲಿ ಏನು ವ್ಯತ್ಯಾಸವಾಗಿಲ್ಲ. ಪೂರ್ವೋಪಾತ್ತಂ ದೇಹ ಉತ್ಕ್ರಾಮಂತಂ ಪರಿತ್ಯಜಂತಂ ಇದಾನಿಂ ಸ್ಥಿತಂ ದೇಹೇ ವಾಪಿ. ಈಗ ಒಂದು ದೇಹದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟ, ಹಿಂದಿನ ದೇಹವನ್ನು ಬಿಟ್ಟ ಅನ್ನುವಾಗಲೂ ಅವನ ಸ್ವರೂಪದಲ್ಲಿ ಏನೇನೂ ವ್ಯತ್ಯಾಸವಾಗಿಲ್ಲ. ಹಾಗೆ ಅಸಂಗನಾಗಿ ಆಕಾಶದಂತೆ ನಿರವಯವನಾಗಿ ಚೈತನ್ಯ ರೂಪನಾಗಿಯೇ ಇದ್ದಾನೆ. ಇನ್ನು ಶಬ್ದಾದಿಗಳನ್ನ ಅರಿತಾ ಇದ್ದಾಗಲೂ ಹಾಗೆ ಇದ್ದಾನೆ. ಸುಖ ದುಃಖ ಮೋಹಗಳಿಂದ ಕೂಡಿರುವಂತಹ ಗುಣಗಳಿಂದ ಭೋಗವನ್ನು ಅನುಭವಿಸುವಾಗಲೂ ಈಗ ಸುಖ ಬಂತು, ಈಗ ದುಃಖಿ, ಈಗ ಅವಿವೇಕ, ಈಗ ನನಗೇನೋ ಗೊತ್ತಾಗಲ್ಲ ಅಂತ ಹೇಳಿ ಸತ್ವರದ ಸಮೋ ಗುಣಗಳಿಂದ ಭೋಕ್ತೃತ್ವವನ್ನು ಅನುಭವಿಸ್ತಾ ಇದ್ರು ಕೂಡ ಅವ ಯಾವ ಭೋಗವೂ ಇಲ್ಲ. ಈ ರೀತಿಯಾಗಿ ಅನ್ವಯ ವ್ಯತಿರೇಕವನ್ನ ಮಾಡಿಕೊಂಡು ಜೀವನು ದೇಹೇಂದ್ರಿಯಗಳಿಂದ ಹೊರಗೆ ಎಳೆದು ಅವನ ನಿಜ ಸ್ವರೂಪ ಪರಮಾತ್ಮ ಸ್ವರೂಪ ಸಾಕ್ಷಿಯೇ ಅಂತ ಯಾರು ತಿಳ್ಕೋತಾರೋ ಅವರು ಜ್ಞಾನ ಚಕ್ಷುಗಳು. ಇಲ್ಲದೆ ಹೋದ್ರೆ ಎಷ್ಟು ಜನ್ಮ ಬಂದ್ರು ಏನೇನು ಗೊತ್ತಾಗಲ್ಲ, ಏನೇನು ಅರ್ಥವಾಗಲ್ಲ. ಇಷ್ಟು ಸುಲಭವಾಗಿ ಭಗವಂತ ಆತ್ಮನಾಗಿ ಹತ್ರದಲ್ಲಿದ್ರು ತಿಳ್ಕೊಳ್ಳಲ್ವಲ್ಲ, ಇನ್ನು ದೂರಕ್ಕೆ ಹೋಗಿ ಏನೇನು ತಿಳ್ಕೊತಾರೆ ಇವರು. ಆದ್ರಿಂದ ಅತ್ಯಂತ ಸುಲಭವಾಗಿ ವಿಂಗಡವಾಗಿದ್ದಾರೆ ಅಂತ, ಅತ್ಯಂತ ವಿವಿಕ್ತಯೋಹೋ ಅಂತ ಭಾಷ್ಯಕಾರರು ಬರೆದಾಗೆ ಸ್ಪಷ್ಟವಾಗಿ ದೇಹೇಂದ್ರಿಯಗಳ ಸ್ವಭಾವಕ್ಕೂ ಜೀವನ ಸ್ವಭಾವಕ್ಕೂ ಪೂರ್ಣ ವ್ಯತ್ಯಾಸ ಕಾಣಿಸುತ್ತೆ. ಇಷ್ಟು ಸುಲಭವಾಗಿ ಗೊತ್ತಾಗತ್ತೆ. ಅಷ್ಟು ಚೆನ್ನಾಗಿ ಹತ್ರದಲ್ಲೇ ಇದ್ದಾನೆ, ಎಲ್ಲೂ ಹೋಗ್ಬೇಕಾಗಿಲ್ಲ. ತಿಳ್ಕೊಂಡ್ರು ಮಹಾಫಲ. ಅಧ್ಯಾತಮನಾದೃತ್ಯ ಅಧ್ಯಾತಮನಾದೃತ್ಯ ವಿತಮಸ್ಕಂ ಸ್ವಯಂ ಸ್ಥಿತಂ ಅಹೋ ಕಷ್ಟನ್ನ ಪಶ್ಯಂತಿ ಕಮ್ಯಾಮ ಶರಣಂ ವಯಂ. ಅಯ್ಯೋ ವಾರ್ತೆಕಾರರು. ಅಧ್ಯಾತಮು ಸ್ಪಷ್ಟತಮಂ. ಸುಖ ದುಃಖ ಮೋಹ. ಸುಖ ಸತ್ವಗುಣದ್ದು, ದುಃಖ ರಜೋಗುಣದ್ದು, ಮೋಹ ತಮಗುಣದ್ದು. ಇವುಗಳಿಂದ ಕೂಡ್ಕೊಂಡವನಂತೆ ಕೂಡ್ಕೊಂಡಿಲ್ಲ. ಕಾಣ್ತಾ ಇದ್ದು ಕೂಡ ಕೂಡ್ಕೊಂಡಂತ ಆತ್ಮನ್ನು ಕಾಣುವುದಿಲ್ಲ. ಏವಂಭೂತಮಪಿ ಏನಂ ಅತ್ಯಂತ ದರ್ಶನ ಗೋಚರ ಪ್ರಾಪ್ತಂ. ಏವಂಭೂತಮಪಿ ಏನಂ ಅತ್ಯಂತ ದರ್ಶನ ಗೋಚರ ಪ್ರಾಪ್ತಂ. ವಿಮೂಢಾಃ ವಿಮೂಢಾಃ ದೃಷ್ಟಾದೃಷ್ಟ ವಿಷಯ ಭೋಗ ಬಲಾಕೃಷ್ಟ ಚೇತಸ್ತಯಾ. ದೃಷ್ಟಾದೃಷ್ಟ ವಿಷಯ ಭೋಗ ಬಲಾಕೃಷ್ಟ ಚೇತಸ್ತಯಾ. ಅನೇಕಧಾ ಮೂಢಾಃ ನಾನು ಪಶ್ಯಂತಿ. ಅನೇಕಧಾ ಮೂಢಾಃ ನಾನು ಪಶ್ಯಂತಿ. ಇನ್ನೊಂದು ವಾಕ್ಯ ಹೇಳ್ರಿ. ಅಹೋ ಕಷ್ಟಂ ಬರ್ತದೆ. ಅಹೋ ಕಷ್ಟಂ ವರ್ತತೆ ಇತಿ ಅಹೋ ಕಷ್ಟಂ ವರ್ತತೆ ಇತಿ ಅನುಕ್ರೋಶತಿ ಚ ಭಗವಾನ್. ಅನುಕ್ರೋಶತಿ ಚ ಭಗವಾನ್. ಹೀಗೆ ತುಂಬಾ ಹತ್ತಿರದಲ್ಲಿದ್ದು ಯಾವಾಗಲೂ ಮರೆಯಾಗದೆ ಕಾಣಿಸ್ಕೊಳ್ತಾ ಇದ್ದು ತನ್ನ ಸ್ವರೂಪದಲ್ಲಿ ಬದಲಾವಣೆನೂ ಇಲ್ಲದೆ ತನ್ನ ತಿಳ್ಕೊಂಡವರಿಗೆ ತನ್ನನ್ನೇ ಕೊಡುವಂತ ಆ ಪರಮಾತ್ಮನ ಸ್ವರೂಪ ಹೃದಯದಲ್ಲೇ ಇದ್ರೂ ಕೂಡ ಏವಂಭೂತಮಪಿ ಅಂತ ಆ ಏವಂಭೂತಮ್ ಅನ್ನೋ ಪದದಲ್ಲಿ ಭಾಷ್ಯಕಾರರು ಈಶ್ವರನ ಸ್ವರೂಪವು ಜೀವನ ಸ್ವರೂಪವು ಒಂದೇ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈ ರೀತಿ ಚೈತನ್ಯನಾಗಿ ಅಸಂಗನಾಗಿ ಹತ್ತಿರದಲ್ಲಿದ್ದು ಮರೇನೇ ಆಗದೆ ಯಾವಾಗಲೂ ಕಾಣಿಸ್ಕೊತಾ ಇದೆ ಅಂತ ಅತ್ಯಂತ ದರ್ಶನ ಗೋಚರ ಪ್ರಾಪ್ತಮ್ ಅಂತ. ಯಾವ ಟೈಮಲ್ಲಿ ಬೇಕಾದ್ರೂ ನೀವು ನೋಡ್ಕೋಬಹುದು. ನೋಡ್ಕೊಳಕ್ ಆಗೋಲ್ಲ ಅನ್ನೋ ಒಂದು ಕಾಲವೇ ಇಲ್ಲ. ಬಾಕಿದಕ್ಕಾದ್ರೆ ಯಾವ ಟೈಮಿಗೆ ಹೋಗ್ಬೇಕೋ ಯಾವ ಟೈಮಲ್ಲಿ ನೋಡ್ಬೇಕು ಅಂತ ಕಾಲ ದೇಶ ನಿಮಿತ್ತ ಇವುಗಳಿಂದ ಅದು ದರ್ಶನವಾಗತ್ತೆ. ಇಲ್ಲಿವರೆಗೂ ದರ್ಶನವೇ ಆಗಲ್ಲ. ಆದ್ರೆ ಆತ್ಮನ ಹಾಗಲ್ಲ. ಯಾವ ಕರ್ಮಶಾಸ್ತ್ರದ ನಿಯಮವೂ ಇಲ್ಲ, ಯಾವ ಲೌಕಿಕ ನಿಯಮವೂ ಇಲ್ಲ, ಯಾವ ಇಂದ್ರಿಯಗಳ ಮನಸ್ಸಿನ ನಿಯಮವೂ ಇಲ್ಲ. ಯಾವಾಗಲೂ ತೋರ್ತಾನೆ ಇರ್ತಾನೆ, ಮರೇನೇ ಆಗೋಲ್ಲ. ಹತ್ತಿರದಲ್ಲಿದ್ದಾನೆ, ಪ್ರಿಯನಾಗಿದ್ದಾನೆ. ಇಂಥ ಆತ್ಮನನ್ನ ವಿಮೂಢರು ಅಂದ್ರು. ವಿಮೂಢ ಅಂದ್ರೆ ಬೈಗಳ ದೊಡ್ಡ ಬೈಗಳ ಬೈಬಹುದಾಗಿತ್ತು ಈ ಜನರನ್ನ. ಭಾಷ್ಯಕಾರರು ವಿಮೂಢ ಅಂತ ಭಾಷ್ಯಕಾರರು
ಆ ಭಗವಂತ ಗೀತೆಯಲ್ಲಿ ವಿಮೂಢ ಅನ್ನೋ ಪದ ಇದೆಯಲ್ಲ, ಅದು ಒಂದು ರೀತಿ ಅನುಭವ ಪೂರ್ವಕವಾದ ಬೈಗಳ. ಎಂಥ ಮೂಢರಿವರು, ಕಂಡು ಕಾಣದ ವಿಷಯ ಭೋಗದಲ್ಲಿ ಬಲಾತ್ಕಾರವಾಗಿ ಮನಸ್ಸನ್ನ ಎಳೆಸ್ಕೊಂಡು ಹೋಗಿ ಅಲ್ಲಿ ಮುಳುಕೊಂಡ್ಬಿಟ್ಟಿದ್ದಾರೆ. ಕಂಡಂತಹ ಭೋಗ ಈ ಲೋಕದಲ್ಲಿ, ಕಾಣದೇ ಇರೋ ಭೋಗ ಮುಂದಿನ ಭವಿಷ್ಯದಲ್ಲಿ ಅಥವಾ ಸ್ವರ್ಗಲೋಕಾದಿಗಳಲ್ಲಿ. ದೃಷ್ಟ ಅದೃಷ್ಟ, ಮುಂದೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ಕಲ್ಪನಾ ವಿಷಯ. ದೃಷ್ಟ ಇಂದ್ರಿಯ ಗೋಚರ ವಿಷಯ. ಇಂದ್ರಿಯ ಗೋಚರ ವಿಷಯದಲ್ಲೂ ಕಲ್ಪನಾ ವಿಷಯದಲ್ಲೂ ಅನುಭವಿಸ್ಬೇಕು ಅನ್ನೋ ಒಂದು ಅಪೇಕ್ಷೆ. ಏನು ಅನುಭವಿಸ್ಬಿಡ್ತೇನೆ, ಏನು ಅನುಭವಿಸ್ತಾನೆ? ದೀಪದ ಹುಳ ಬೆಂಕಿಗೆ ಮುತ್ಕೊಡೋ ಹಾಗೆ ಹೋಗಿ ಆ ಭೋಗ ವಸ್ತುವಿನಲ್ಲಿ ಸಿಗಾಕೊಂಡ್ಬಿಡ್ತಾರೆ. ಬಲಾಕೃಷ್ಟ ಚೇತಸ್ತಯ ಅಂತ. ಇಲ್ಲಿ ಮನಸ್ಸು ಹೊರಮುಖವಾಗಿ ಹೋಗುವುದಕ್ಕೆ ಕಾರಣ ಭೋಗ ಇಚ್ಛೆ. ಆ ಭೋಗವನ್ನು ಹಿಂದೆ ಅನುಭವಿಸಿದ್ದು ವಾಸನೆ ಆಗಿ ಉಳ್ಕೊಂಡು ಮತ್ತೆ ಕಾಮ, ಮತ್ತೆ ಭೋಗ, ಮತ್ತೆ ವಾಸನೆ ಅಂತ ಅದೊಂದು ಚೈನ್ ರಿಯಾಕ್ಷನ್ ಆಗ್ಬಿಟ್ಟಿದೆ. ಅಂಥ ಮನಸ್ಸು ಹೊರಮುಖವಾಗಿರೋದ್ರಿಂದ ಹತ್ರ ಇರೋರು ಕಾಣಿಸ್ತಾ ಇಲ್ಲ. ಇದು ಹತ್ರ ಇರುವಂತ ಆತ್ಮನು ನೀನು ಹೊರಗಡೆ ನೋಡ್ತಾ ಇರೋದ್ರಿಂದ ಕಾಣ್ಲಿಲ್ಲ ಅಂತಲೇ ಹೊರತು ಆತ್ಮನಿಗೆ ಯಾವ ಆವರಣವೂ ಇಲ್ಲ, ಏನು ಬಚ್ಚಿಟ್ಕೊಂಡು ಇಲ್ಲ, ತಿಳ್ಕೊಳ್ಳೋ ಕಷ್ಟವೂ ಇಲ್ಲ. ಅಷ್ಟು ಸುಲಭವಾಗಿದ್ದಾನೆ. ಆಕೃಷ್ಟ ಚೇತಸ್ತಯ, ಚೇತಸ್ತಾ ಅಂತ ಪದ. ಚೇತಃ ಚೇತ ಯಸ್ಯ ಸಹ ಚೇತಾಹ ಚೇತಸೋ ಭಾವ ಚೇತಸ್ತಾ ತಯ ಅಂತ ಹಾಗೆ ಮಾಡ್ಕೋಬೇಕು. ಆಕೃಷ್ಟಂ ಚೇತಃ ಯಸ್ಯ ಸಹ ಆಕೃಷ್ಟ ಚೇತಾಹ ಆಕೃಷ್ಟ ಚೇತಸೋ ಭಾವ ಆಕೃಷ್ಟ ಚೇತಸ್ತಾ ತಲ್. ಆಮೇಲೆ ಆಕೃಷ್ಟ ಚೇತಸ್ತಯ, ಮನಸ್ಸು ಹೊರಮುಖವಾಗಿದೆ, ಏನ್ ಮಾಡೋಣ? ಪರಾಂಚಿಖಾ ನಿಮ್ಯ ತೃಣತ್ ಸ್ವಯಂಭೂ. ನ್ಯಾಯವಾಗಿ ಹೊಳಮುಖ ಪ್ರಪಂಚದಲ್ಲಿ ಮುಳುಗ್ಬಿಡ್ತಾರೆ. ಅನೇಕಧಾ ಮೂಢಾ ಅಂತ. ಅಲ್ಲಿ ಅನೇಕಧಾ ಅನ್ನೋ ಶಬ್ದ ನೀವು ಹೊರಗೆ ಹೋಗೋದಕ್ಕೆ ಎಷ್ಟು ಕಾರಣಗಳು ಅಂತ, ಎಷ್ಟು ಪ್ರಕಾರ ಅಂತ ಎಣಿಸೋಕ್ಕಾಗಲ್ಲ. ಅದಕ್ಕೆ ಅನೇಕಧಾ ಅಂದ್ರು. ಒಂದಲ್ಲ ಎರಡಲ್ಲ. ಬೆಳಗ್ಗೆ ಎದ್ದು ಕೂಡಲೇ ರಾತ್ರಿ ನಿದ್ದೆ ತಾನಾಗಿ ಬರೋವರೆಗೂ ಆ ಪ್ರಪಂಚದಲ್ಲಿ ಅದು ಇದು ಬೇಕಿಲ್ದಿರೋ ಹೊರಗಿನ ಪ್ರಪಂಚದ ವಿಷಯವನ್ನು ಹಾಕೊಂಡು ಅದು ಅನುಭವಿಸಿದಷ್ಟು ವಾಸನೆ ಜಾಸ್ತಿ, ವಾಸನೆ ಜಾಸ್ತಿ ಆದಷ್ಟು ಕಾಮ ಜಾಸ್ತಿ, ಕಾಮ ಜಾಸ್ತಿ ಆದಷ್ಟು ಮತ್ತೆ ಹೊರಗಡೆ ಹೋಗೋದು ಜಾಸ್ತಿ. ಆ ಕಾಮ ಕುತೂಹಲವನ್ನು, ಭೋಗವನ್ನು, ಮತ್ ವಾಸನೆಯನ್ನು ಒಳ್ಳೆ ದಿನ ಅಭ್ಯಾಸ ಮಾಡಿ ಕೊನೆಗೆ ಏನಾಗತ್ತೆ ಅಂದ್ರೆ ಅದು ಅನುಭವಿಸದೆ ಹೋದ್ರೆ ನನ್ನ ಮನಸ್ಸು ತಡ್ಕೊಳ್ಳೋದೇ ಇಲ್ಲ. ಏನಾದ್ರೂ ಮಾಡಿ ತಿನ್ಲೇಬೇಕು. ಈ ಕುಡುಕರಿಗೆ ಕುಡಿಲೇಬೇಕು ಅನ್ನೋ ಹಾಗೆ ಈ ಭೋಗ ವಾಸನೆ, ಭೋಗಾನುಭವ, ಭೋಗ ಕಾಮ ಮೂರು ಹಾಗೆ ಕುಡಿದು ನಜಾತು ಕಾಮ ಕಾಮಾನ ಉಪಭೋಗೇನ ಶಾಮ್ಯತಿ, ನಜಾತು ಪಾನಾನ ಪಾನೇನ ಪರಿಶಾಮ್ಯತಿ ಅಂತ. ಕುಡಿದು ಹಾಗೆ ತೃಪ್ತಿ ಬೇಡ ಅನ್ಸಲ್ವೋ, ಆ ಕಾಮ ಅನುಭವಿಸಿ ಸಾಕು ಅನ್ಸಲ್ಲ. ಆದ್ರಿಂದ ಮೂಢರಾದವರು ಇದನ್ನ ಎಲ್ಲೆಲ್ಲೂ ಅವನು ಪರಮಾತ್ಮ ಒಳಗೂ ಇದ್ದು ಇಂದ್ರಿಯಗಳ ಜೊತೆ ಸೇರ್ಕೊಂಡು ಹೊರಗಡೆ ಪ್ರಪಂಚದಲ್ಲಿ ಎಲ್ಲಾ ಕಡೆ, ಒಂದ್ ಕಡೆ ಸದ್ರೂಪ, ಒಂದ್ ಕಡೆ ಚಿದ್ರೂಪ, ಒಂದ್ ಕಡೆ ಆನಂದ ರೂಪ, ಪ್ರಪಂಚವೆಲ್ಲ ಎಲ್ಲೆಲ್ಲೂ ಇದ್ದು ಬಿಟ್ಟಿದ್ದಾನೆ. ಸದ್ರೂಪನಾಗಿ ಪ್ರಪಂಚದ ವಸ್ತುಗಳಲ್ಲೆಲ್ಲ ಸೇರ್ಕೊಂಡಿದ್ದಾನೆ. ಚಿದ್ರೂಪನಾಗಿ ಇಂದ್ರಿಯಗಳ ಜೊತೆಯಲ್ಲಿ ಮನಸ್ಸು ಜೊತೆ ಸೇರ್ಕೊಂಡಿದ್ದಾನೆ. ಆನಂದ ರೂಪನಾಗಿ ಹೃದಯದಲ್ಲೇ ಇದೆಯಾನೆ. ನಾನೇ ಕೊಡೋ ಎಲ್ಲಾ ಸುಖಾನು ಕೊಡೋದು ಅಂತ. ಆ ಕಡೆಯಲ್ಲೂ ಮೂರು ಇದೆ ಅಲ್ಲ. ನಾನು ಸುಮ್ಮನೆ ಇದನ್ನ ಹೇಳಿದೆ. ಎಲ್ಲೆಲ್ಲೂ ಸದ್ರೂಪವು, ಚಿದ್ರೂಪವು, ಆನಂದ ರೂಪವು ಇದ್ರೂ ಕೂಡ ಎಲ್ಲ ಹೊರಗಡೆ ವಸ್ತುವನ್ನ ಅಚೇತನ ಅಂತ ಹೇಳಿ ಸದ್ರೂಪ ಅಂತ ಇಟ್ಕೊಂಡು ಅಲ್ಲಿ ಸೇರ್ಕೊಂಡ. ಏನ್ ನೋಡಿದ್ರು ನನ್ನನ್ನೇ ನೋಡ್ಬೇಕು ಅಂತ. ಯಾವ ಜ್ಞಾನವಾದ್ರೂ ನನ್ನ ಜ್ಞಾನವೇ ಆಗ್ಬೇಕು. ಏನ್ ಸಂತೋಷ ಪಟ್ರು ನನ್ನ ಸಂತೋಷವೇ ಆಗ್ಬೇಕು. ಹೀಗೆ ಪ್ರೇಮಕ್ಕೂ, ಸತ್ಯಕ್ಕೂ, ಜ್ಞಾನಕ್ಕೂ ಮೂರಕ್ಕೂ ತಾನೇ ಆಧಾರವಾಗಿದ್ರು. ಅನೇಕಧಾ ಮೂಢಾ ನಾನು ಪಶ್ಯಂತಿ ಅಹೋ ಕಷ್ಟಂ ವರ್ತತೆ ಅಂತ. ಅಯ್ಯೋ ಕಷ್ಟವೇ, ಇವ್ರು ಹೇಗೆ ಹೇಳೋದು? ಇದು ಏನಾಗ್ಬಿಡತ್ತೆ ಅಂದ್ರೆ, ಅತ್ಯಂತ ದಡ್ಡರಾದವರಿಗೆ ಈ ವ್ಯಾಕರಣ ಪಾಠ, ಗಣಿತ ಪಾಠ ಹೇಳಿದ್ರೆ ಆ ಹುಡುಗರು ನಕ್ಕು ಬಿಡ್ತಾರೆ ಅಂತ. ಆ ನಗುವಿನಲ್ಲಿ ಅರ್ಥ ಏನ್ ಗೊತ್ತಾ? ಈ ಮೇಷ್ಟ್ರಿ ನಮ್ಗೆ ಅರ್ಥ ಆಗಲ್ಲ, ಹೇಳಿದ್ರೆ ಏನೋ ಗೊತ್ತಾಗಲ್ವಲ್ಲ, ಏನ್ ಮಾಡೋದು ಅಂತ ಹುಡುಗರು ನಗೋದು. ಇವನು ಅಯ್ಯೋ ಕಷ್ಟವೇ, ಇವ್ರಿಗೆ ಪಾಠ ಹೇಳೋ ಪ್ರಾರಬ್ಧ ನಾನು ಬಂದ್ಬಿಡ್ತಲ್ಲ. ಅರಸಿಕೇಶು ಕವಿತ್ವ ನಿವೇದ. ಏನ್ ಅದ್ಭುತವಾಗಿದೆ ಅಂದ್ರೆ, ಅಹೋ ಕಷ್ಟಂ ವರ್ತತೆ. ಏನ್ ಕಷ್ಟ ಬಂದ್ಬಿಡ್ತಪ್ಪ ಇವ್ರಿಗೆ. ಏನು ಪರಮಾತ್ಮ ಆಚಾರ್ಯನಾಗಿ ಗೀತೆಯನ್ನು ಹೇಳ್ದ, ಹೃದಯದಲ್ಲಿ ಅರ್ಥ ಮಾಡ್ಕೊಳ್ಳೋ ಅನುಭವದಲ್ಲಿದ್ದ, ಶಿಷ್ಯನಾಗಿ ಅವನೇ ಬಂದು ತಿಳಿಸ್ಕೊಡ್ತೇನೆ ಎಲ್ಲಾ ರೂಪವನ್ನು ತಾಳ್ಬಿಟ್ಟ ಅವನು. ಆದ್ರೂ ಕೂಡ ಮೇಷ್ಟ್ರು ಕೇಳಿದಂತೆ ಕರ್ತವ್ಯ, ಮೇಷ್ಟ್ರು ಕರ್ತವ್ಯ ಮತ್ತು ಮೋಹ ಇದರ ಅರ್ಥ ಏನು ಅಂತ ಹುಡುಗರು ಕೇಳಿದಂತೆ. ಒಬ್ಬ ಹುಡುಗ ಎದ್ದು ನಿಂತು ಹೇಳಿದಂತೆ, ಏನು ನಮಗೆ ಪಾಠ ಮಾಡುವುದು ಕರ್ತವ್ಯ,
ಆದರೆ ನಮಗೆ ಅರ್ಥವಾಗದೆ ಹೌದು ಅರ್ಥ ಆಗ್ತಾ ಇದೆ ನೀವು ಅಂದ್ಕೊಂಡ್ರು ಅದು ನಿಮ್ಮ ಮೋಹ ಅನ್ನೋದು. ಎರಡು ಅವರಿಗೆ ಪಾಠ ಮಾಡೋದು ನಿಮ್ ಕರ್ತವ್ಯ. ಆಯ್ತಾ? ಪಾಠ ಮಾಡಿ ನಮ್ಗೆ ಅರ್ಥ ಆಗದೆ ಇರೋದು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀರಲ್ಲ ಅದು ನಿಮ್ ಮೋಹ ಅದು ಅನ್ನಂದೆ. ಅದೇ ಇದು ಬೆಂಕಿಗೆ ಹೇಗೆ ಸುಡುವ ಸ್ವಭಾವವೋ ಗುರುಗಳಿಗೆ ಬೋಧನೆ ಮಾಡೋದು ಕಾರುಣ್ಯದಿಂದ ಸ್ವಭಾವ ಆಗಿದೆ. ತಿಳ್ಕೊಳ್ಳದೆ ಹೋಗ್ಲಿ, ಹೇಳ್ತಾ ಇರೋದು ಯಾವತ್ತೋ ಒಂದ್ ದಿವಸ ಅರ್ಥ ಆಗತ್ತೆ ಅಂತ. ಹೀಗೆ ಅನುಕ್ರೋಶತಿ ಚ ಭಗವಾನ್ ಅಲ್ಲಿ ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯ ವೇದಾಂತಕರ್ ವೇದ ವಿದೇವ ಚಾಹಂ ಅಂತ ಮುಂದೆ ಬರುತ್ತಾ? ಹಿಂದೆ ಆಯ್ತಾ? ಆಯ್ತು. ಅಲ್ಲ ಅದಾಗಿದೆ, ವೇದದ ಆಗಿಲ್ಲ, ಅದು ಬರುತ್ತೆ, ಮುಂದೆ ಬರುತ್ತೆ. ದ್ವಾಯುಮ ಪುರುಷಕ್ಕೆ ಬರಬೇಕು, ಅದು 15ನೇ ಶ್ಲೋಕ. ಅಲ್ಲಿ ಹೇಳ್ತಾನೆ, ನಾನೇ ಗುರು, ನಾನೇ ಶಿಷ್ಯ, ನಾನೇ ಸಂಪ್ರದಾಯ ಪ್ರವರ್ತಕ, ನಾನೇ ಶಾಸ್ತ್ರರೂಪವಾಗಿದ್ದೀನಿ ಅಂತ. ಹೀಗೆ ಭಗವಂತ ಅತ್ಯಂತ ಕಾರುಣ್ಯದಿಂದ ಈ ತತ್ವವನ್ನ ಹೇಳಬೇಕು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಕಷ್ಟವಲ್ಲಪ್ಪ, ಏನ್ ಮಾಡೋದು ಹೇಳೋದು ಅಂತ. ಆದರೆ ಏತು ಪುನಃ ಪ್ರಮಾಣ ಜನಿತ ಜ್ಞಾನಚಕ್ಷುಷಃ ಏನಂ ಪಶ್ಯಂತಿ ಜ್ಞಾನಚಕ್ಷುಷಃ ವಿವಿಕ್ತದೃಷ್ಟಯಃ ಇತ್ಯರ್ಥಃ. ಏತು ಅನ್ನೋದ್ರಲ್ಲಿ ಹಿಂದಿನವರಿಗಿಂತ ಬೇರೆಯವರು ಅಂತ ತುಕಾರದಿಂದ ಅಷ್ಟೂ ಜನ ಮೂಢರಾಗಿದ್ರಲ್ಲ, ಕೆಲವರು ವಿವೇಕಿಗಳು ಅಂತ. ಅಲ್ಲಿ ವಿವೇಕ ಮಾರ್ಗಕ್ಕೆ ಹೊರಟವರನ್ನೇ ವಿವೇಕಿಗಳು ಅಂತ ಕರೀತಾರೆ. ಅಂದ್ರೆ ತಿಳ್ಕೊಳ್ಬೇಕು ಅಂತ ಹೊರಟವನೇ ಪರವಾಗಿಲ್ಲ, ವಿವೇಕ ಮಾರ್ಗಕ್ಕೆ ಬಂದ ವಿವೇಕಿಗಳ ನೀನು ಇನ್ನೇನೋ ಜ್ಞಾನ ಆಗ್ಬಿಡ್ತು ಬಂದ್ಬಿಡ್ತು ಅಂತ. ಹೀಗೆ ಪುನಃ ಪ್ರಮಾಣ ಜನಿತ ಜ್ಞಾನ ಚಕ್ಷುಷ. ಇಲ್ಲಿ ಪ್ರಮಾಣ ಅಂದ್ರೆ ಸಾಕ್ಷಿ ಅನುಭವ ಪ್ರಮಾಣ, ನಿಜವಾದಂತಹ ಶಾಸ್ತ್ರ ಹೇಳಿದಂತೆ ತನ್ನ ಸಾಕ್ಷಿ ಅನುಭವದಿಂದ ನೋಡ್ಕೊಳ್ಳುವಂತಹ ಪ್ರಮಾಣ. ಪ್ರಮಾಣ ಅಂದ್ರೆ ವೇದಾಂತ ವಾಕ್ಯ. ಆದ್ರೆ ವೇದಾಂತ ವಾಕ್ಯವು ಬರೀ ಶ್ರದ್ಧಾ ರೀತಿಯಿಂದ ಹೇಳೋದಿಲ್ಲ, ಅನುಭವಾದಯಷ್ಟ ಅಂತ ಹೇಳಿದಾಗ ಸಾಕ್ಷಿ ಅನುಭವದ ಏಕದೇಶದಿಂದ ನೋಡಿಕೊಂಡು ಅದರಿಂದ ವಿವೇಕ ಜ್ಞಾನ ಅಂತಃಕರಣದಲ್ಲಿ ಪರಮಾರ್ಥ ನಿಶ್ಚಯ, ಸ್ವರೂಪ ನಿಶ್ಚಯ, ಜೀವನು ಏನಾಗ್ತಾ ಇದ್ದಾನೆ ಅನ್ನೋದನ್ನೆಲ್ಲ ತಂದ್ಕೊಂಡವರು ಜ್ಞಾನ ಚಕ್ಷುಸ್ಸು. ಜ್ಞಾನ ಚಕ್ಷುಸ್ಸಿಗೆ ವಿರುದ್ಧವಾದ ಚರ್ಮ ಚಕ್ಷುಸ್ಸು. ಇದು ಭೌತಿಕವಾದಂತಹ ಇಂದ್ರಿಯ ಮನಸ್ಸು ಇದೆಲ್ಲ ಭೂತ ಚಕ್ಷುಸ್ಸು. ಆ ಜ್ಞಾನ ಅಂದ್ರೆ ಸಾಕ್ಷಿಯ ಸ್ವರೂಪವೇ ಜ್ಞಾನ ಚಕ್ಷುಸ್ಸು. ಆ ಜ್ಞಾನ ಚಕ್ಷುಸ್ಸನ್ನು ಕಂಡುಕೊಂಡವರು ಈ ಆತ್ಮನನ್ನ ಎಲ್ಲೆಲ್ಲೂ ನೋಡ್ತಾರೆ. ಏನ್ ಅರ್ಥ ಆಗಲ್ಲ ಅಂತ ಇರಲ್ಲ, ಇಷ್ಟು ಸುಲಭವಾಗಿದೆ ಭಾಷ್ಯ, ಅನುಭವಕ್ಕೆ ಹೊಂದುತ್ತಾ ಇದೆ, ವಿವೇಕ ಬರುತ್ತೆ, ಅರ್ಥ ಆಗಲ್ಲ, ಏನ್ ಅರ್ಥವಾಗಲ್ಲ ಅಂತ ಹೇಳಿ ಬೈತಾರೆ. ನಮ್ಗೇನು ಅರ್ಥವಾಗಲ್ವಲ್ಲ, ಯಾಕೆ ಗೊತ್ತಾಗಲ್ಲ ಅಂತ. ಪರಮಾರ್ಥ ಚಿಂತಾಮಣಿ ಇದೆಯಲ್ಲ ಬಹಳ ಸುಲಭ, ವಿವೇಕ ಇದ್ದವರಿಗೆ ಬಹಳ ಕಷ್ಟ ಅವಿವೇಕಿಗಳಿಗೆ. ಆದ್ರಿಂದ ಭಗವಂತ ವಿಮೂಢಾಹ ನಾನು ಪಶ್ಯಂತಿ ಜ್ಞಾನಚಕ್ಷುಷಃ. ವಿವೇಕ ದೃಷ್ಟಿ ಉಳ್ಳವರು, ಸಾಕ್ಷಿ ಸ್ವರೂಪದಲ್ಲೇ ನಿಂತು ನೋಡಬಲ್ಲವರು, ಅವರಿಗೆ ಅವಸ್ಥೆಗಳ ಸ್ವರೂಪವೂ ಗೊತ್ತಾಗತ್ತೆ. ಅವಸ್ಥೆ ಒಳಗಿದ್ದಂತಹ ಪ್ರಪಂಚ ದೇಶ ಎಲ್ಲ ಅರ್ಥವಾಗತ್ತೆ. ಹಾಗಂದ್ರೆ ಏನು ಅಂತ ಎಲ್ಲ ಗೊತ್ತಾಗತ್ತೆ. ಒಂದೇ ಏನು ಅಂದ್ರೆ ಅವರ ಸ್ವರೂಪವೇ ಎಲ್ಲ ಅಂತ ಹೇಳೋದು ನಮಗೆ ಕಷ್ಟ ಆಗತ್ತೆ. ಏನ್ ಸ್ವಾಮಿ ಸಾಕ್ಷಿ ಸ್ವರೂಪವೇ ಇದೆಲ್ಲವೂ, ಇದಂ ಸರ್ವಂ ಇದೇಮಾತ್ಮ ಅಂದ್ರೆ ಇದು ಹಾಗೆ ನಾನೇ ಇದೆಲ್ಲ ಅನ್ನೋದು ಹೊಂದಲ್ವಲ್ಲ ಅಂತ ನಮ್ಮ ಭೂತ ಚಕ್ಷುಸು ಬಿಡ್ತಾ ಇಲ್ಲ. ಭೂತ ಚಕ್ಷುಸು ಅಂದ್ರೆ ಇಂದ್ರಿಯ ದೃಷ್ಟಿ, ಮನಸ್ಸಿನ ದೃಷ್ಟಿ, ನಾನು ಬೇರೆ ಪ್ರಪಂಚ ಬೇರೆ, ಜನ ಬೇರೆ, ಒಬ್ಬೊಬ್ರಿಗೂ ಒಂದೊಂದು ಕಣ್ಣು. ಈ ರೀತಿ ಮೂಢ ಚಕ್ಷಸ್ಸಿನ ದೃಷ್ಟಿ ಬೇರೆ, ಜ್ಞಾನ ಚಕ್ಷಸ್ಸಿನ ದೃಷ್ಟಿ ಬೇರೆ. ಅದನ್ನ ಮೂಢ ಚಕ್ಷಸ್ಸಿನವರು ಕಾಣೋದಿಲ್ಲ, ಜ್ಞಾನ ಚಕ್ಷಸ್ಸಿನವರು ವಿವಿಕ್ತ ದೃಷ್ಟಿಯುಳ್ಳವರು. ಅವರು ಎಲ್ಲೆಲ್ಲೂ ನನ್ನನ್ನು ಕಾಣ್ತಾ ಇರ್ತಾರೆ. ತಮ್ಮ ಆತ್ಮನಾಗಿಯೂ ಕಾಣ್ತಾರೆ, ಪ್ರಪಂಚ ಪ್ರತಿಯೊಂದು ವಿಷಯದಲ್ಲೂ ಕಾಣ್ತಾರೆ, ಪ್ರತಿಯೊಂದು ಕಡೆಯಲ್ಲೂ ಪರಮಾತ್ಮನನ್ನೇ ನೋಡ್ತಾರೆ. ಇದು ಜ್ಞಾನಿಗೂ ಅಜ್ಞಾನಿಗೂ ಇರುವಂತಹ ವೈಲಕ್ಷಣ್ಯವನ್ನು ಹೇಳಿದ ಭಗವಂತ. ಮುಂದಿನ ಶ್ಲೋಕ ನೀವೇ ಹೇಳ್ರಿ, ಕೇಳ್ತೀನಿ. ಯತಂತೋ ಯೋಗಿನಶ್ಚೈನಂ ಪಶ್ಯನ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನಃ ನೈನಂ ಪಶ್ಯಂತ್ಯಚೇತಸಃ ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಗತಾತ್ಮಾನೋ ನೈನಂ ಪಶ್ಯಂತ್ಯಚೇತಸಃ. ಯತಂತಃ ಯೋಗಿನಃ ಚ ಏದಂ ಪಶ್ಯಂತಿ ಆತ್ಮನಿ ಅವಸ್ಥಿತಂ ಯತಂತಃ ಅಪಿ ಅಕೃತಾತ್ಮಾನಃ ನ ಏನಂ ಪಶ್ಯಂತಿ ಅಚೇತಸಃ.
ಯತಂತಹ ಯೋಗಿನಃ ಪ್ರಯತ್ನ ಪಡುವಂತಹ ಯೋಗಿಗಳು ನಿರಂತರವಾಗಿ ಸ್ವಸ್ವರೂಪಾನುಸಂಧಾನ, ತಾನು ಯಾರಾಗಿದ್ದೀನಿ, ತಾನು ಹೇಗಿದ್ದೀನಿ, ಉಪನಿಷತ್ತು ಹೇಗೆ ಹೇಳುತ್ತೆ, ಗುರು ಹೇಗೆ ಹೇಳ್ಕೊಡ್ತಾ ಇದ್ದಾರೆ, ನನ್ನ ಅನುಭವ ಏನು ಹೇಳ್ತಾ ಇದೆ ಅಂತೇಳಿ ಶಾಸ್ತ್ರವಾಕ್ಯ, ಗುರುವಾಕ್ಯ, ಸ್ವಾನುಭವವನ್ನು ಮೂರನ್ನು ಹೊಂದಿಸ್ಕೊಂಡು ನಿರಂತರ ಪ್ರಯತ್ನ ಪಡುತ್ತಿರುವಂತಹ ಯೋಗಿಗಳಿದಾರಲ್ಲ, ಆ ಯೋಗಿಗಳು ಆತ್ಮನ್ಯವಸ್ಥಿತಂ ಏನಂ ಪಶ್ಯಂತಿ, ತಮ್ಮ ಬುದ್ಧಿಯಲ್ಲಿ ತೋರುತ್ತಿರುವಂತಹ ಈ ಆತ್ಮನ್ನು ಕಂಡ್ಕೊಂಡ್ಬಿಡ್ತಾರೆ. ಕಲಾಸಿಗೆ ಹಾಕೊಂಡ್ಬಿಟ್ಟೆ, ಹೊಕ್ಕೊಂಡು ಕಣ್ಣಾಮುಚ್ಚ ಹಾಕೊಂಡು ಮೋಸ ಮಾಡ್ತಿದ್ಯಲ್ಲ, ಇವತ್ತು ನಿನ್ನನ್ನು ಹುಡುಕ್ಬಿಟ್ಟೆ ನೋಡು, ಕಂಡ್ಕೊಂಡ್ಬಿಟ್ಟೆ ಅಂತೇಳಿ ಪರಮಾತ್ಮ ಕಟ್ ಹಾಕ್ಬಿಡ್ತಾರೆ ಅವರು. ಸದ್ಯೋಹೃದ್ಯವರುಧ್ಯತೆ ಅಂತ ಯೋಗಿಗಳು ತಮ್ಮ ಹೃದಯದಲ್ಲಿ ಬುದ್ಧಿ ಸಾಕ್ಷಿಯಾಗಿರೋ ಪರಮಾತ್ಮನನ್ನ ತಮ್ಮ ಹೃದಯದಲ್ಲಿ ಕಟ್ಟಾಕಿ ಇಂಥವನು ನೀನು ಹೀಗಿದ್ದೀಯಾ ಅಂತೇಳಿ ನಿಶ್ಚಯ ಮಾಡ್ಕೊಂಡ್ಬಿಡ್ತಾರೆ. ಅವರು ವಿವೇಕಿಗಳು, ಬುದ್ಧಿವಂತರು. ಆದರೆ ಅಕೃತಾತ್ಮಾನ ಅಂದ್ರೆ ಅಸಂಸ್ಕೃತಾತ್ಮಾನ, ಯಾರಿಗೆ ಶಮದಮಾದಿ ಸಂಸ್ಕಾರವಿಲ್ಲವೋ, ಯಾರಿಗೆ ಗುರು ಸಂಪ್ರದಾಯ ಇಲ್ಲದವರೋ, ಪ್ರತ್ಯಕ್ ಪ್ರವಣತೆ ಇಲ್ಲವೋ, ವೇದಾಂತವನ್ನು ಕೇಳದೇ ಇದ್ದವರಾಗಿದ್ದಾರೋ ಅಂಥವರು ಯತಂತೋಪಿ ಪ್ರಯತ್ನ ಪಡುತ್ತಿದ್ದರೂ ಕೂಡ ಅದು ಅವಿವೇಕಿಗಳಾದ್ದರಿಂದ ನೀನು ಪ್ರಶ್ನೆ ಅವ್ರು ಕಾಣೋದಿಲ್ಲ. ಹಾಕೋಣ ಅರ್ಜುನ ಏನು ಹೇಳೋ, ಯಾವುದೋ ಒಂದು ಪಾತಂಜಲಿ ಯೋಗವನ್ನೋ, ಯಾವುದೋ ಹಠಯೋಗವನ್ನೋ, ಸಾಂಖ್ಯ ಬೇರೆ ಶಾಸ್ತ್ರವನ್ನೋ ಅನುಸರಣೆ ಮಾಡಿಕೊಂಡು ಈ ರೀತಿ ಕಂಡ್ಕೊಂಡು ಹೋಗ್ತಾರೆ. ಅದು ತಿಪ್ಪಲ್ಲ ಹೊಡೆದು ಸಿಗಲ್ಲ. ಯಾವ ಕುಂಡಲ ಶಕ್ತಿ ಯಾವುದನ್ನು ಜಾಗರಣೆ ಮಾಡಿದ್ರು ಕೂಡ ಆತ್ಮ ಗೊತ್ತಾಗಲ್ಲ. ಅವರು ಸಹಸ್ರಾರಕ್ಕೆ ಹೋದ್ರು, ಅದಕ್ಕೆ ಹೋದ್ರು, ಅದೆಲ್ಲ ತಿಪ್ಪಲಾಗ ಹೊಡೆದಕ್ಕೆ ವ್ಯವಹಾರ ಹೊರತು ಸುಮ್ಮನೆ ಭೌತಿಕ ದೇಹದ ವ್ಯಾಪಾರ ಹೊರತು ಅರ್ಥವೇ ಇಲ್ಲ. ಯಾವ ಕುಂಡಲ ಶಕ್ತಿ, ಯಾವ ಸಹಸ್ರ ಪದ್ಮ, ಅದಕ್ಕೆಲ್ಲ ಹೋಗಬಾರ್ದು, ಅದೆಲ್ಲ ಅಡ್ವಾರ್ಗ. ಅವರು ಎಷ್ಟೇ ಪ್ರಯತ್ನ ಪಟ್ಟರು ತಮ್ಮಲ್ಲಿರ್ತಕ್ಕಂಥ ಆತ್ಮನ ಕಂಡುಕೊಳ್ಳಲ್ಲ. ವಿವೇಕಿಗಳು, ಸಂಸ್ಕೃತಾತ್ಮರು, ಪರಿಶುದ್ಧಾಂತಃಕರಣದವರು ತಮ್ಮ ಹೃದಯದಲ್ಲಿಯೇ ಇರುವ ತಮ್ಮ ಆತ್ಮನನ್ನ, ಕನ್ನಡಿಯೊಳಗಿರುವ ಸ್ವರೂಪವನ್ನು, ಪ್ರತಿಬಿಂಬವನ್ನ ಹೇಗೆ ಯಾವ ರೀತಿ ವಿವ್ಯಕ್ತವಾಗಿ ಇಂಗಡವಾಗಿ ಕೊಂಡ್ಕೊಳ್ತಾರೋ ಆ ರೀತಿ ಸ್ಪಷ್ಟವಾಗಿ ಅಯಮಹಮಸ್ಮಿ ಪರಂ ಬ್ರಹ್ಮ ಸಚ್ಚಿದಾನಂದ ಸ್ವರೂಪ ಸರ್ವ ದುಃಖ ವಿಜನ್ಮುಕ್ತ ಚೈತನ್ಯಾತ್ಮಕೋಹಂ ಅಂತ ನಿಶ್ಚಯ ಮಾಡ್ಕೊಂಡ್ಬಿಡ್ತಾರೆ. ಬಾಕಿಯವರು ಎಲ್ಲಿದ್ದಾನ್ರಿ ಆತ್ಮ, ಹೇಗಿದ್ದಾನ್ರಿ ಆತ್ಮ, ಗೊತ್ತಾಗೋದು ಹೇಳ್ಬೇಡ್ರಿ, ಏನ್ ಮಾಡೋದು ತಿಳಿಯೋಕ್ಕಾಗಲ್ರಿ ಅಂಥೇಳಿ ಅವರು ಪ್ರಮಾದವಾಗಿ ವಿಷಯ ಮಾಡ್ಕೊಂಡು ತಿಳಕ್ ಹೋಗ್ತಾರೆ. ತಿಪ್ಪಲಾಗ ಹೊಡೆದು ಅವ್ರಿಗೆ ಗೊತ್ತಾಗಲ್ಲ. ಆದರೆ ದೃಶ್ಯತೆ ತು ಅಗ್ರಿಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ ಶಾಸ್ತ್ರಾಚಾರ್ಯೋಪದೇಶ ಶಬದಮಾದಿ ಸಂಸ್ಕೃತ ಮನಃ ಆತ್ಮದರ್ಶನಿ ಕರಣಂ ಅಂತ ಭಾಷೆಕಾರರಿದ್ದಾರೆ. ಒಳ್ಳೆ ಪರಿಶುದ್ಧಾಂತಃಕರಣದವರು ತಮ್ಮ ಹೃದಯದೊಳಗೆ ತಾನಾಗಿ ಒಡೆದು ಮೂಡು ತೋರುತ್ತಿರುವಂತಹ ಆತ್ಮನ್ನ ವಿಂಗಡ ಮಾಡಿಕೊಂಡು ಕುತ್ಮಾಕೊಂಡ್ಬಿಡ್ತಾರೆ. ಬಾಕಿಯವರು ಅವರೇನು ಶಿರಸಾಸನ ಹಾಕ್ತಾರೆ, ಮಯೂರಾಸನ ಹಾಕ್ತಾರೆ, ಕುಕ್ಕುಟಾಸನ ಹಾಕ್ತಾರೆ, ವಜ್ರಾಸನ ಹಾಕ್ತಾರೆ. 28 ಆಸನ ಹಾಕಿದ್ರು ತಲೆ ಕೆಳಗ ಮಲ್ಕೊಂಡ್ರು ಏನು ಮಾಡಿದ್ರು ಆತ್ಮ ಗೊತ್ತಾಗಲ್ಲ. ಮಲ್ಕೋಬೋದು, ತಲೆ ಕೆಳಗ ಮಾಡೋದು, ದೇಹಬಹುದು, ಅಷ್ಟೇ ಹೊರತು ಏನು ಬೇಜಾರು. ಕೇಚಿತ್ತು ಯತಂತಹ ಪ್ರಯತ್ನ ಕುರುವಂತಹ ಯೋಗಿನಶ್ಚ ಸಮಾಹಿತ ಚಿತ್ತಾಃ ಯೋಗಿನಶ್ಚ ಸಮಾಹಿತ ಚಿತ್ತಾಃ ಏನಂ ಪ್ರಕೃತಂ ಆತ್ಮಾನಂ ಪಶ್ಯಂತಿ ಏನಂ ಪ್ರಕೃತಂ ಆತ್ಮಾನಂ ಪಶ್ಯಂತಿ ಅಯಮಹಮಸ್ಮಿ ಇತಿ ಉಪಲಭಂತೆ ಅಯಂ ಅಹಮಸ್ಮಿ ಇತಿ ಉಪಲಭಂತೆ. ಕೇಚಿತ್ತು ಕೆಲವರಾದರೂ ಋಷಿಕೇತಾದಿ ಮಹಾತ್ಮರು, ಋಷಿಕೇತ ಪ್ರಕೃತ ಧ್ರುವ ಇವರು ಇದಲ್ಲ, ಶ್ವೇತಕೇತು ಅಂಥ ಮಹಾತ್ಮರು ಪ್ರಯತ್ನ ಮಾಡ್ತಾ ಮಾಡ್ತಾ ಅವರು ಯೋಗಿಗಳು. ಅವರು ಪರಮಾತ್ಮನೇ ಕೂಡಿಕೊಳ್ಳೋದಕ್ಕೆ ಅಂದರೆ ಅಜ್ಞಾನ ಬಿಡುವುದರ ಮೂಲಕ ನನ್ನ ಸ್ವರೂಪ ಅದೇ ಆಗಿದೆ ಅಂತ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಿರೋನು ಅವರೇ ಯೋಗಿಗಳು. ಅವರು ಸಮಾಹಿತ ಚಿತ್ತಾಹ ಸಮಾಹಿತಂ ಚಿತ್ತಂ ಯಶಾಂತೆ ಸಮಾಧಾನಗೊಂಡ ಮನಸ್ಸು, ಯಾವ ರಾಗಾದಿಗಳಿಂದಲೂ ವಿಲಲಿತವಾಗಿಲ್ಲ, ಗರ್ಭರಿಸಿಲ್ಲ, ಬಗ್ಗಡಾಗಿಲ್ಲ, ಮನಸ್ಸು ತಿಳಿಯಾಗಿ ಸ್ವಚ್ಛಾಗಿ ಶಾಂತವಾಗಿ ನಿಂತು ಬಿಟ್ಟಿದೆ. ಅಂಥ ಮಹಾತ್ಮರು ಯೋಗಿಗಳು ಈ ನಾವು ಇದುವರೆಗೆ ತಿಳಿಸ್ಕೊಳ್ಳೋಕೆ ಹೊರಟಂತಹ ಈ ಪ್ರಕೃತನಾದ ಈ ಕಾಂಟೆಕ್ಸ್ಟ್ ಹೇಳಿದಂತಹ ಆತ್ಮವನ್ನ ಕಂಡ್ಕೊಳ್ತಾರೆ ಅಂದ್ರೆ ವಿಷೀಕರಿಸಿ ಕಂಡ್ಕೊಳ್ತಾರೆ. ಇದೂ ಕಂಡ್ಕೊಳ್ತಾರೆ ಅನ್ಕೋಬೇಡಿ, ಅಯಮಹಮಸ್ಮಿ ಅಂತ ತಾವಾಗಿ ಅನುಭವಿಸ್ತಾರೆ. ಸಾಕ್ಷಾತ್ತಾಗಿ ನೇರಾಗಿ ಸ್ವರೂಪದಿಂದ ಕಂಡ್ಕೊಳ್ಳೋದೇ ಹೊರತು ಇದು ಅಂಥೇಳಿ ವಿಷೀಕರಿಸಿ ಬೆರಳಿಟ್ಟು ಆಬ್ಜೆಕ್ಟಿವೀಕರಣ ಇಲ್ಲ. ವಿಷೀಕರಿಸಿ ತಿಳ್ಕೊಳ್ಳೋದಲ್ಲ, ತಾನಾಗಿ ಅನುಭವದಿಂದ ಕಂಡುಕೊಳ್ಳೋದು. ಅವರು ಅಂಥ ಉಪನಿಷತ್ ಪ್ರತಿಪಾದ್ಯರಾದ ಪರಮಾತ್ಮನೇ ನಾನಾಗಿರುವೆನು, ನಾನು ಈ ದೇಹೇಂದ್ರಿಯ ಮನೋಬುದ್ಧಿರೂಪದವನಲ್ಲ, ನಾನು ಸಂಸಾರಿ ಕರ್ತೃಭೋಕ್ತೃವಲ್ಲ, ನಾನು ಹುಟ್ಟಿಲ್ಲದ ಸಾವಿಲ್ಲದ ವಿಕಾರವಿಲ್ಲದ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪರಾದ ಪರಬ್ರಹ್ಮವೇ ಆಗಿರುವೆನು ಎಂಬುದಾಗಿ ನೇರಾಗಿ ಕಂಡುಕೊಂಡ್ಬಿಡ್ತಾರೆ, ಹೊತ್ಮಾಕೊಂಡ್ಬಿಡ್ತಾರೆ ಆ ಮಹಾತ್ಮರು ಯೋಗಿಗಳು. ಎಲ್ಲಿದ್ದಂಥವನನ್ನ ಆತ್ಮನಿ ಸ್ವಸ್ಯಾಂ ಬುದ್ಧೌ ಅವಸ್ಥಿತಂ, ಆತ್ಮನಿ ಸ್ವಸ್ಯಾಂ ಬುದ್ಧೌ ಅವಸ್ಥಿತಂ, ತಮ್ಮಲ್ಲಿರುವ ಅಂದ್ರೆ ತಮ್ಮ ಬುದ್ಧಿಯಲ್ಲಿರುವ ಅಂದ್ರೆ ತಮ್ಮ ಬುದ್ಧಿಯಲ್ಲಿ ತೋರ್ ಬರುವ ಅಂತ ಅರ್ಥ.
ಬುದ್ಧಿಯಲ್ಲಿದ್ದಾನೆ ಅಂದ್ರೆ ಪಾತ್ರೆಯಲ್ಲಿ ನೀರಿದೆ, ಪಾತ್ರೆಯಲ್ಲಿ ಹಾಲಿದೆ ಅನ್ನೋ ಹಾಗೆ ಬುದ್ಧಿ ಒಳಗೆ ಹಾಕಿ ಕೂತ್ಕೊಂಡಿಲ್ಲ. ಅಲ್ಲಿ ನಾನು ಕೂಡ ಅಲ್ಲಿ ಒಡೆದ್ಬಿಟ್ಟು ತೋರ್ತಾ ಇದ್ದಾನೆ. ನೀರಿನಲ್ಲಿ ಕನ್ನಡಿಯಲ್ಲಿ ಹೇಗೆ ಒಡೆದು ಮೂಡು ತೋರುತ್ತೋ ನಮ್ಮ ಮುಖ, ಹಾಗೆ ಬುದ್ಧಿಯಲ್ಲಿ ಒಡೆದು ಮೂಡು ತೋರ್ತಾ ಇದ್ದಾನೆ. ಸಾಕ್ಷಿ ಸ್ವರೂಪ ತಾನಾದ ರೂಪ ಅನುಭವಾತ್ಮಕವಾಗಿ ಅಲ್ಲಿ ಗೊತ್ತಾಗುತ್ತೆ. ಅದು ಈ ಶೀಘ್ರ ಗೊತ್ತಾಗೋದಿಲ್ಲ. ಅದು ಬುದ್ಧಿಯಲ್ಲಿರುವ ಅಂದ್ರೆ ಹೇಳಿಮ್ಮ, ಹೃದಯದಲ್ಲಿ ಅಂತ ಹೇಳಿದ್ದಲ್ವ? ಅದೇ ಹೃದಯದಲ್ಲಿರೋದೇ ಬುದ್ಧಿ. ಹೃದಯ ಬುದ್ಧಿ ಎಲ್ಲ ಪರ್ಯಾಯ ಪದ ತಗೊಂಡಿದ್ದಾರೆ. ಆ ಬುದ್ಧಿಯಲ್ಲಿ ನಾನು ರೂಪದಿಂದ ತೋರ್ಬರ್ತಾ ಇರುವಂಥವನು ಸಂಸಾರಿಯಾಗಿ ಕರ್ತೃಭೋಕ್ತ ತೋರ್ಬರ್ತಾ ಇದ್ದಾನಲ್ಲ, ಅವನು ಸಂಸಾರಿ ಕರ್ತೃಭೋಕ್ತವಲ್ಲ, ಸಾಕ್ಷಾತ್ ಅದ್ವಿತೀಯವಾದ ಕೂಟಸ್ಥವಾದ ಪರಬ್ರಹ್ಮವೇ ನಾನಾಗಿ ತೋರ್ತಾ ಇದ್ದಾನೆ. ನಾನೆಂಬುದಲ್ಲ, ನಾನೆಂಬುದಿಲ್ಲ, ತಾನೇ ಎಲ್ಲ, ಆತನೇ ಎಲ್ಲ. ತಮ್ಮ ಬುದ್ಧಿಯಲ್ಲಿ ಇರುವಾನೆ, ಬುದ್ಧಿಯಲ್ಲಿ ಗೊತ್ತಾಗುವ ಅಂತ. ಇನ್ನು ಯತಂತೋಪಿ ಶಾಸ್ತ್ರಾದಿ ಪ್ರಮಾಣೈಃ ಅಕೃತಾತ್ಮಾನಃ ಅಸಂಸ್ಕೃತಾತ್ಮಾನಃ ತಪಸಾ ಇಂದ್ರಿಯಜಯೇನ ಚ ದುಶ್ಚರಿತಾದ್ ಅನುಪರತಾಃ ಅಶಾಂತದರ್ಪಾಃ ಪ್ರಯತ್ನಂ ಕುರ್ವಂತೋಪಿ ನೈನಂ ಪಶ್ಯಂತಿ ಚೇತಸಃ ವಿವೇಕಿನಃ. ಕೆಲವರು ತಿಳುಕಿದನು ಪಡೆಯರಾಯ ಅಂತ ಒದ್ದಾಡ್ತಾನೆ ಇದ್ದಾರೆ, ಮಾಡ್ತಾ ಇದ್ದಾರೆ. ಅವರು ಹೇಗೋ ಸಾಕ್ಷಾತ್ಕಾರ ಮಾಡ್ಕೋಬೇಕು, ಹೇಗೋ ವಿಷಯೀಕರಿಸಿ ನೋಡ್ಕೊಂಡ್ಬಿಡ್ಬೇಕು, ಅವರನ್ನ ಇದಾಗ ಮಾಡ್ಕೊಂಡು ಹೆಂಗೋ ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಶಾಸ್ತ್ರಾಚಾರ್ಯ ಸರಿಯಾದ ಸದ್ಗುರುವನ್ನು ಆಶ್ರಯಿಸ್ಕೊಳ್ಳದೆ, ಸರಿಯಾದ ಶಾಸ್ತ್ರ ಪ್ರಮಾಣವನ್ನು ಉಪಯೋಗಿಸ್ಕೊಳ್ದೇನೆ ತಮ್ಮ ಬುದ್ಧಿಯಿಂದ ಕಲ್ಪಿಸಿಕೊಂಡು ಹೀಗೆ ಪರಮಾತ್ಮ ಕಟ್ಕೋಬೇಕು ಅಂತ ಅಂದ್ಕೊಂಡು ಅದಕ್ಕೆ ತಮ್ಮದೇ ಆದಂತಹ ಏನೋ ಒಂದು ಮಾರ್ಗಗಳನ್ನೆಲ್ಲ ಮಾಡಿಕೊಂಡು ಪ್ರಯತ್ನ ಪಡುತ್ತಿದ್ದರೆ ಅವರು ಶಾಸ್ತ್ರ ಆಚಾರ್ಯ ಮತ್ತು ಶಮದಮಾದಿಗಳಿಂದ ಈ ಪ್ರಮಾಣಗಳಿಂದ ಸ್ವಾನುಭವ ಪ್ರಮಾಣದಿಂದ ಅಸಂಸ್ಕೃತಾತ್ಮರು, ಅಕೃತಾತ್ಮರು ಅಂದ್ರೆ ಸರಿಯಾಗಿ ಸಂಸ್ಕಾರ ಮಾಡ್ಕೊಂಡಿಲ್ಲ. ಸಂಸ್ಕಾರ ಅಂದ್ರೆ ಏನೋ ದೋಷಾಪನಯನಂ ಗುಣಾಧಾನಂ ಸಂಸ್ಕಾರ. ದೋಷವನ್ನೆಲ್ಲ ತೆಗೆದುಹಾಕೊಳ್ಳೋದು, ಗುಣವನ್ನು ಇಟ್ಕೊಳ್ಳೋದು ಸಂಸ್ಕಾರ. ಯಾವ ದೋಷಗಳನ್ನು ತೆಗೆದುಹಾಕೋದು? ಕಾಮಾದಿ ದೋಷಗಳನ್ನೆಲ್ಲ ತೆಗೆದುಹಾಕೋದು. ಯಾವ ಗುಣ ಹಾಕೊಳ್ಳೋದು? ಶಬದಮಾದಿ ಗುಣಗಳನ್ನ ಅಳವಡಿಸ್ಕೊಳ್ಳೋದು ಸಂಸ್ಕಾರ. ದೋಷಾಪನಯನಂ ಗುಣಾಧಾನಂ ಸಂಸ್ಕಾರ ಅಂತ ಹೇಳ್ತಾರೆ. ದೋಷವನ್ನೆಲ್ಲ ತೊಳಿಬೇಕು. ಹೇಗೆ ಬಚ್ಚಲಲ್ಲಿ ನೀರು ಹಾಕಿ ಬ್ರಷಲ್ಲಿ ಉಜ್ಜಿ ಬ್ಲೀಚಿಂಗ್ ಪೌಡರ್ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಇನ್ನೊಂದ್ಸಲ ಚೆನ್ನಾಗಿ ಉಜ್ಜಿ ಕಬ್ಬಳದಲ್ಲಿ ಮತ್ತೆ ನೀರು ಹಾಕಿದ್ರೆ ಎಲ್ಲ ಕೊಳೆ ಹೋಗುತ್ತೋ ಹಾಗೆ ನಮ್ಮ ಮನಸ್ಸಿನಲ್ಲಿ ಕೊಳೆಗಳನ್ನು ಚೆನ್ನಾಗಿ ಉಜ್ಜಿ ತೆಗಿಬೇಕು. ಉಜ್ಜೋದಕ್ಕೆ ಬೆಗೆ ಬಂತಲ್ಲ, ಸತ್ಯ, ಅಹಿಂಸಾ, ಬ್ರಹ್ಮಚರ್ಯ, ಶಮದಮಾದಿ ಗುಣಗಳು ಮತ್ತೆ ದಾನ ಇವುಗಳಿಂದ ತ್ಯಾಗ, ಅದರಿಂದ ಚೆನ್ನಾಗಿ ಸಂಸ್ಕಾರ ಮಾಡಿಕೊಂಡು ಮತ್ತು ಇಂದ್ರಿಯ ಜಯೇನ ತಪಸ್ಸ, ಇಂದ್ರಿಯವನ್ನು ಗೆಲ್ಲೋದು ಅನ್ನೋದೇ ತಪಸ್ಸು. ಕೃಷ್ಣಚಾಂದ್ರಾಣಿ ಉಪವಾಸ ತಪಸ್ಸು ಹೇಳ್ತಾ ಇಲ್ಲ. ಇದು ಮನಸ್ಸಶ್ಚೇಂದ್ರಿಯಾಣ ಅಂತ ಏಕಾಗ್ರಂ ಪರಮಂ ತಪಃ ಅಂತ. ಇಂದ್ರಿಯವನ್ನು ಬಲವಾಗಿ ಬಿಗಿಯಾಗಿ ಸತ್ಯ ಸ್ವರೂಪನಾದ ಪರಮಾತ್ಮ ವಿಚಾರದಲ್ಲಿ ನಿಲ್ಲಿಸೋದೇ ಇಂದ್ರಿಯ ಜಯ ರೂಪವಾದ ತಪಸ್ಸು. ಇಂದ್ರಿಯವನ್ನು ಗೆದ್ಕೋಬೇಕು. ಇಂದ್ರಿಯಗಳು ಹರಿದಾಡುತ್ತಲ್ಲ ವಿಷಯ ಕಡೆಗೆ, ಚಟಪಡಿಸುತ್ತೆ. ಬುಗುರಿ ಹೆಂಗೆ ಕುಣಿಯತ್ತಲ್ಲ, ಬುಗುರಿ ಹೆಂಗೆ ಕುಣಿತಾ ಇರುವಂಥ ಇಂದ್ರಿಯನು ಹೋಗೋಣ ಕೂತ್ಕೋ ಆತ್ಮವಿಚಾರ ಮಾಡು ಅಂತ ಹೇಳಿ ಆತ್ಮಚಿಂತನೆಯಲ್ಲಿ ಆತ್ಮಸ್ವರೂಪದ ಕಡೆಗೆ ಹಚ್ಚಿ ಅದರಲ್ಲಿಯೇ ಕೂರಿಸೋದಿದೆಯಲ್ಲ, ಅದು ಇಂದ್ರಿಯಗಳನ್ನು ಗೆಲ್ಲುವ ರೂಪ ತಪಸ್ಸು. ಆ ತಪಸ್ಸಿನಿಂದಲೂ ಮತ್ತು ದುಶ್ಚರಿತ ಅನುಪರತಃ, ಆ ತಪಸ್ಸು ಮಾಡದೇ ಇದ್ದವರು ಮತ್ತು ಕೆಟ್ಟ ಚಾರಿತ್ರ್ಯದಿಂದ ಬಿಡದವರು. ನಾವಿರತೋ ದುಶ್ಚರಿತಾತ್ ನಾಶಾಂತೋ ನಾ ಸಮಾಹಿತ ನಾಶಾಂತ ಮಾನಸೋ ವಾಪಿ ಪ್ರಜ್ಞಾನೇನೈನಮಾಪ್ನೋ. ಭಗವದ್ಗೀತೆಗೂ ಕಠೋಪನಿಷತ್ತಿಗೂ ಭಾರಿ ರಿಲೇಟಿವ್ ಇದೆಯಮ್ಮ, ಭಾರಿ ಸಂಬಂಧ ಇದೆ. ಒಂದು ಅವಿನಾಭಾವ ಸಂಬಂಧ. ಕಠೋಪನಿಷತ್ತಿನ ಮೇಲೆ ಭಗವದ್ಗೀತೆ ಹೊಟ್ಟಿದೆ ಅಂದ್ರೆ ತಪ್ಪಾಗಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿನ ದುಶ್ಚರಿತದಿಂದ ಅನುಪರತಃ. ಅವ್ರಿಗೆ ಇಸ್ಪಿಟ್ ಬಿಟ್ಟು ಆಗಲ್ಲ, ಸಿನಿಮಾ ನೋಡದೆ ಆಗಲ್ಲ, ಬೀದಿ ತಿರುಗದೆ ಆಗಲ್ಲ, ಅದು ಇದು ತಿಂದೇ ಆಗಲ್ಲ ಅಂತ ಈ ರೀತಿ ಇದ್ಬಿಟ್ರೆ ತಿಪ್ಪಲ್ಲ ಹೊಡೆದು ತತ್ವಜ್ಞಾನ ಆಗಲ್ಲ. ಎಲ್ಲ ಕಟ್ ಮಾಡ್ಬೇಕು. ದುಶ್ಚರಿತ ಪೂರ್ತಿ ಬಿಟ್ಟವರು. ಶಾಂತದ ದರ್ಪವು ಪೂರ್ತಿ ಅಡಗೋಗ್ಬೇಕು. ಆ ದರ್ಪ ಅಡಗೇ ಇಲ್ಲ. ದರ್ಪ ಅಂದ್ರೇನೋ ಅಹಂಕಾರದ ಉತ್ಸೇಕ. ಸೃಷ್ಟೋ ಧೃಪ್ಯತಿ ದೃಪ್ತೋ ಧರ್ಮಾನತಿಕ್ರಾಮತಿ ಅಂತ. ಧರ್ಮವನ್ನು ಮೀರುವುದಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಸೊಕ್ಕು ಅಂತೀವಲ್ಲ ನಾವು, ಆ ಸೊಕ್ಕೆ ದರ್ಪ. ಆ ಸೊಕ್ಕನ್ನು ಯಾರು ಅಡಗಿಸಿಕೊಂಡಿಲ್ವೋ ಅವರು ಅಶಾಂತ ದರ್ಪ. ಸೊಕ್ಕ ಅಡಗಬೇಕು. ಇಲ್ಲ, ನಾನೇನು ಅಲ್ಲ, ನಂದೇನು ಇಲ್ಲ, ಈ ಪ್ರಪಂಚದ ನನ್ನ ಸ್ಥಾನ ಎಂಥದ್ದು ಅಲ್ಲ, ಪೂರ್ತಿ ಬಿಗ್ ಝೀರೋ ನಾನು ಅಂತ ಅನ್ಸ್ಕೋಬೇಕು.
ತನ್ನನ್ನು ಪೂರ್ತಿ ಸೊನ್ನೆಗಿಡಿಸ್ಕೋಬೇಕು. ನಾನು ಏನೂ ಅಲ್ಲ, ನನಗೇನು ಇಲ್ಲ. ಈ ಜಗದೀಶ್ವರ, ಸರ್ವೇಶ್ವರ, ಪರಮೇಶ್ವರ ಅವನೇ ಜಗತ್ತಿಗೆ ಸ್ವಾಮಿ, ಅವನೇ ನಡೆಸ್ತಾ ಇರೋನು, ಅವನ ನಾನು ಕೈಗಿರ್ತಕ್ಕವನು, ಅವನ ಇದಂತೆ ನಡೀತಾ ಇರೋನು ಅಂತ ಹೇಳ್ಬಿಟ್ಟು ತನ್ನತನನ್ನು ಪೂರ್ತಿ ಅಳಿಸ್ಕೊಳ್ಳೋದೆ ಸೊಕ್ಕನ್ನು ಅಡಗಿಸ್ಕೊಳ್ಳೋದು. ಯಾರು ಅಶಾಂತ ದರ್ಪವನ್ನು ಅಡಗಿಸಿಕೊಂಡಿಲ್ಲವೋ ಅವರು ಪ್ರಯತ್ನ ಮಾಡ್ತಿದ್ರು, ಸಿಲುಕಿದ್ರು, ಮತ್ತೆ ಮಾಡಿದ್ರು ಕೂಡ ಅವರು ಅವಿವೇಕಿಗಳಾಗಿರೋದ್ರಿಂದ ಅವರು ಈ ಥರನ್ನು ಕಾಣಲಾರರು. ಅವ್ರಿಗೆ ಗೊತ್ತಾಗಲ್ಲ ಏನ್ ಮಾಡೋದು, ಏನೇನೋ ಗೊತ್ತಾಗ ಆತ್ಮ ಜ್ಯೋತಿ ಲೈಟ್ ಬಿಡ್ತಾ ಇದ್ದಾನೆ, ಹಂಗಿದ್ದಾನೆ, ಹೆಂಗೋ ಕಲ್ಪನೆ ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ಒಬ್ರು ಬರೀದ್ರು, ಒಬ್ಬ ವಿದ್ಯಾರ್ಥಿ ಬಂದ್ಬಿಟ್ಟು, ನಮ್ಮ ಗುರುಗಳೇ ನಂಗೆ ಏನೇನೋ ಬೆಳಕೆಲ್ಲ ಕಾಣುತ್ತೆ ಅಂದರು. ಸರಿಯಪ್ಪ, ಯಾರಿಗೆ ಯಾವ ಬೆಳಕು ಕಾಣುತ್ತೋ ಆ ಎರಡು ವಿವೇಕ ಮಾಡ್ಕೊಂಡೆ. ಬೆಳಕು ಕಂಡ ಮೇಲೆ ಕಂಡ ಬೆಳಕು ನೀನಲ್ಲ, ಕಂಡ ಬೆಳಕು ನೀನು ಸ್ವರೂಪವೂ ಅಲ್ಲ. ಆ ಬೆಳಕನ್ನು ನೋಡಿದ ನೀನು ಆ ಬೆಳಕು ಬೆಳಕು ಅಲ್ಬೋದು. ನಂಗೆ ಅರ್ಥ ಆಗಲ್ಲ ಅದು. ಅಲ್ಲಯ್ಯ, ಬೆಳಕು ಕಂಡೆ ಅಂತ ಅಂದಿಲ್ಲಯ್ಯ, ನಾನು ಅದೇನೋ ಬಣ್ಣ ಬೆಳಕು ಬೇರೆ ಅಂತಾನೆ. ಗ್ರೀನು, ಯೆಲ್ಲೋ ಮತ್ತೆ ರೆಡ್ಡು, ಬ್ಲೂ, ಏನು ಇಂಗ್ಲೀಷಲ್ಲಿ ಹೇಳಿದ ಅವನು, ಅದು ಹಸಿರು, ಕೆಂಪು, ಬಿಳುಪು, ನೀಲಿ, ಏನೇನೋ ಬಣ್ಣ ಕಾಣುತ್ತೇನೆ. ಅಯ್ಯೋ ಭ್ರಾಂತೆ, ಎಂಥ ಬಣ್ಣ ಎಲ್ಲ ಮನಸ್ಸಿಗೊಳೋದು, ಮನಸ್ಸಿನ ಕಲ್ಪನೆ, ಮನಸ್ಸಿನ ಲೋಕ. ಬಿಡು, ಆ ಜ್ಯೋತಿ ಕಡೆ ಹೋಗಬೇಡ. ಯಾವ ಬೆಳಕು ಎಲ್ಲಕ್ಕೂ ಸಾಕ್ಷಿಯಾಗಿ, ಎಲ್ಲಕ್ಕೂ ಅತೀತವಾಗಿ ಆತ್ಮನ ಕೂತ್ಕೊಂಡಿದ್ದೆ ಅಲ್ಲಿ ಸೆಟ್ಲ್ ಆಗುವಂತಂದ್ರೆ ಇಲ್ಲ. ಜ್ಯೋತಿ ಕಾಣುತ್ತೆ, ಜ್ಯೋತಿ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ, ಅದ್ರ ಹಿಂದೆ ನಾನೂ ಹೋಗ್ತಿರ್ತೀನಿ, ಯಾವುದೋ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ, ನಂಗೆ ಅಲ್ಲಿ ಹೋದಾಗ ಆನಂದವಾಗುತ್ತೆ. ಅಯ್ಯೋ ಭ್ರಾಂತೆ, ಇದನ್ನು ಹುಚ್ಚು ಭ್ರಾಂತಿ. ಈ ಯೋಗಶಾಸ್ತ್ರವೆಲ್ಲ ಬರೀ ದಾರಿ ತಪ್ಪಿಸೋದೆ. ಈ ಪಾತಂಜಲಿ ಯೋಗ ಇದೆಯಲ್ಲ, ಹಠ ವೇದಾಂತಕ್ಕೆ ನಾಲಾಯಕರು ಖಂಡಿತ ಬೇಕಿಲ್ಲ. ಅಲ್ಲೆಲ್ಲ ನಿಯಮಗಳು ಕೆಲವು ಬೇಕು, ಯಾತಕ್ಕೆ ಚಿತ್ತಶುದ್ಧಿಗೆ ಇದಕ್ಕೆ. ಆದರೆ ಸೈದ್ಧಾಂತಿಕವಾಗಿ ಯೋಗಶಾಸ್ತ್ರವನ್ನು ಮುಟ್ಟಕ್ಕೆ ಹೋಗಬಾರ್ದು. ಸೈದ್ಧಾಂತಿಕ ಉಪನಿಷತ್ತನ್ನೇ ಪ್ರಮಾಣ ಮಾಡ್ಕೋಬೇಕು. ಏನಪ್ಪ, ಆಹಾರ ನಿಯಮಕ್ಕೆ, ಇಂದ್ರಿಯ ಜಯಕ್ಕೆ, ಮನೋನಿಗ್ರಹಕ್ಕೆ ಅವ್ರು ಹೇಳೋದು ಉಪಾಯ ಅನುಸರಣೆ ಮಾಡಿ ತಪ್ಪಿಲ್ಲ. ಆದರೆ ಅಲ್ಟಿಮೇಟ್ ಅಲ್ಲ. ಉಪನಿಷತ್ತಲ್ಲಿ ಹೇಳ್ತಕ್ಕಂಥ ವಿಚಾರವೇ, ಅಲ್ಲಿ ಹೇಳುವ ಅನುಭವವೇ ಪರಮಾರ್ಥ. ಅದನ್ನೇ ಗುರುತಿಸ್ಕೋಬೇಕು. ಉಪನಿಷತ್ ಪ್ರಮಾಣಕರೇ ಹೊರತು ನಾವು ಪೌರುಷೇಯ ಗ್ರಂಥ ಪ್ರಮಾಣಕರಲ್ಲ. ಅಪೌರುಷೇಯ ವೇದ ಪ್ರಮಾಣ, ಅಪೌರುಷೇಯವಾದ ವೇದೋಕ್ತವಾಗಿರ್ತಕ್ಕಂಥ ಭಗವಂತ ಕರ್ಮ ಗೀತಾ ಪ್ರಮಾಣ. ಸಾಯಂಕಾಲ 11 ಗಂಟೆ ಆಯ್ತಲ್ಲ,